ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿಃ ಪೂಜಾಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುರ್ಕೃಪಾ. ಆತ್ಮೀಯ ಭಗವದ್ಭಕ್ತರೇ, ಆಷಾಢ ಮಾಸದ ಹುಣ್ಣಿಮೆಯಂದು ಗುರುಪೂರ್ಣಿಮೆ ವ್ಯಾಸಪೂರ್ಣಿಮೆಯನ್ನು ನಾವೆಲ್ಲರೂ ಕೂಡ ಆಚರಿಸಲಿದ್ದೇವೆ. ಅಂದು ಭಗವಾನ್ ಶ್ರೀರಾಮಕೃಷ್ಣರಿಗೆ ಹಾಗೂ ನಮ್ಮ ಗುರುಗಳಿಗೆ ವಿಶೇಷವಾದ ಪ್ರಾರ್ಥನೆಯನ್ನು, ಶ್ರದ್ಧೆಯನ್ನು, ಗೌರವ ಆಧಾರಗಳನ್ನು ಸೂಚಿಸಿ ಹಾಗೂ ಅವರು ಹೇಳಿದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮತ್ತೊಮ್ಮೆ ಪುನರುಜ್ಜೀವನವನ್ನು ಮಾಡಲಿಕ್ಕೆ ಅದೊಂದು ವಿಶಿಷ್ಟವಾದ ಅತ್ಯಂತ ಶುಭ ದಿವಸ ಅಂದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲೇ ಇವತ್ತು ಗುರುವಿನ ಅವಶ್ಯಕತೆ ಅನ್ನುವಂತಹ ಶೀರ್ಷಿಕೆ ಅಡಿ ಕೆಲವು ವಿಚಾರಗಳನ್ನು, ಗುರು ಅಂದರೆ ಯಾರು, ಗುರು ಯಾಕೆ ಬೇಕು ನಮಗೆ ಅನ್ನುವಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಶಾಸ್ತ್ರ ಗ್ರಂಥಗಳಲ್ಲಿ ಇಲ್ಲ ಪುರಾಣಗಳು ನೋಡಿದಾಗ ಸೌಮಿತ್ರ ಇಲ್ಲ ಸೌದಾಸ ಅನ್ನುವಂತಹ ಒಬ್ಬ ಋಷಿಕುಮಾರನ ಕತೆ ಬರ್ತದೆ. ಅವನು ಶಿವನ ಪರಮ ಭಕ್ತನಾಗಿದ್ದ. ಹಾಗಾಗಿ ಶಿವನಲ್ಲಿ ಅತ್ಯಂತ ನಿಷ್ಠೆ, ಭಕ್ತಿ, ಶ್ರದ್ಧೆ ಇತ್ತು. ಶಿವನ ಪೂಜೆಯನ್ನು ಪ್ರತಿನಿತ್ಯ ತಪ್ಪದೆ ಪೂಜೆಯನ್ನು, ಅರ್ಚನೆಯನ್ನು ಮಾಡ್ತಾ ಇದ್ದ. ಒಮ್ಮೆ ಇದೇ ರೀತಿ ತನ್ನ ಪರ್ಣ ಕುಟೀರದಲ್ಲಿ ಕೂತ್ಕೊಂಡು ಶಿವನ ಪೂಜೆಯನ್ನು ಮಾಡ್ತಿದ್ದಾನೆ. ತನ್ನ ಗುರುಗಳು ಅವನ ಪೂಜೆಗೆ ಕೂತ್ಬಿಟ್ಟು ಪೂಜೆನ ಪ್ರಾರಂಭ ಮಾಡಿದ್ದಾನೆ. ಗುರುಗಳು ಬಂದಿದ್ದಾರೆ. ಕುಟೀರಕ್ಕೆ ಬಂದಂಥ ಸಮಯದಲ್ಲಿ ಶಿಷ್ಯ ಇಲ್ಲ. ಹಾಗಾಗಿ ಯಾರೂ ಅವನನ್ನು ಗುರುವಿನ ಕರೆಯೋರಿಲ್ಲ. ಅವನಿಗೆ ಪಾದ್ಯ ಅರ್ಘ್ಯವನ್ನು ಕೊಟ್ಟು ಮಧುಪರ್ಕವನ್ನು ಕೊಟ್ಟು ಒಳಗಡೆ ಆಮಂತ್ರಿಸೋರು ಯಾರೂ ಇಲ್ಲ. ಯಾರೂ ಆಮಂತ್ರಿಸದೆ ಒಳಗೆ ಇವರು ಬರುವ ಹಾಗಿಲ್ಲ ಗುರು. ಈಗ ಶಿಷ್ಯನಿಗೆ ಒಂದು ಧರ್ಮ ಸಂಕಟ. ತನ್ನ ಗುರು ಬಂದಿದ್ದಾನೆ, ಈಗ ನಾನು ಶಿವಪೂಜೆಯನ್ನು ಬಿಟ್ಟು ಮಧ್ಯದಲ್ಲೇ ನಿಲ್ಲಿಸಿ ನಾನು ನನ್ನ ಗುರುಗಳನ್ನು ಸ್ವಾಗತ ಮಾಡಲೋ ಇಲ್ಲ ಶಿವನ ಪೂಜೆಯನ್ನು ಮುಂದುವರಿಸಲೋ ಅನ್ನುವಂಥ ಒಂದು ಧರ್ಮ ಸಂಕಟ ಆ ಶಿಷ್ಯನಿಗೆ ಬಂತು. ಕೆಲವು ಕ್ಷಣಗಳ ಆಲೋಚನೆ ಮಾಡ್ತಾನೆ. ಏನೇ ಆಗಲಿ ಭಗವಂತನೇ ತಾನೇ ನಮಗೆ ಗುರುಗಳಿಗೆ ಎಲ್ಲರಿಗೂ ಕೂಡ ದೊಡ್ಡವನು. ಹಾಗಾಗಿ ಭಗವಂತನ ಪೂಜೆಯನ್ನು ನಾವು ಮಾಡಿ, ಶಿವನ ಪೂಜೆಯನ್ನು ಮಾಡಿ ಆಮೇಲೆ ಗುರುವನ್ನು ಸ್ವಾಗತಿಸೋಣ ಅಂತ ಅವನ ಪೂಜೆಯನ್ನು ಮಾಡಿ ಗುರುವನ್ನು ಸ್ವಾಗತವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಆ ರೀತಿ ಮಾಡ್ತಾನೆ. ಆದರೆ ಅವನು ಅದಕ್ಕೆ ಶಾಪಗ್ರಸ್ತನಾಗಿ ಬ್ರಹ್ಮರಾಕ್ಷಸನಾಗಿ ನೂರಾರು ಜನರನ್ನು, ಸಾವಿರಾರು ಜನರನ್ನು ತಿಂದು ಪಾಪವನ್ನು ಕಟ್ಕೊಳ್ಬೇಕಾಗತ್ತೆ. ರಾಮತಾರಕ ಮಂತ್ರ ಸಿಕ್ಕಿದ ಮೇಲೆ ಅವನಿಗೆ ಆ ಪಾಪದಿಂದ, ಆ ಶಾಪದಿಂದ ವಿಮೋಚನೆ ಆಯಿತು ಅಂತ ನಾವು ಈ ಕಥೆಯನ್ನು ಕೇಳ್ತೀವಿ. ಅಂದರೆ ಇಲ್ಲಿ ಭಗವಂತನಿಗಂತಲೂ ಹೆಚ್ಚಿನ ಸ್ಥಾನವನ್ನು ನಮ್ಮ ಸನಾತನ ಧರ್ಮದಲ್ಲಿ ಗುರುವಿಗೆ ಕೊಟ್ಟಿದ್ದಾರೆ. ಕಬೀರ್ ದಾಸರು ಅಂತ ಕಾಣುತ್ತೆ. ಕಬೀರ್ ದಾಸರನ್ನು ಕೇಳ್ತಾರೆ, ನೀನು ಗುರು ಮತ್ತು ಗಣೇಶ ಇಬ್ಬರಲ್ಲಿ ಯಾರಿಗೆ ಹೆಚ್ಚು ಗೌರವವನ್ನು ಸೂಚಿಸ್ತೀಯಾ, ಇಲ್ಲ ಪ್ರಥಮವಾಗಿ ಯಾರಿಗೆ ನಮಸ್ಕಾರ ಮಾಡ್ತೀಯಾ ಅಂತ ಕೇಳಿದ್ರೆ ಕಬೀರ್ ದಾಸರು ಹೇಳ್ತಾರಂತೆ, ನಾವು ಗುರುವಿಗೆ ಅಂತ ಹೇಳಿ. ಯಾಕೆ? ಗುರು ನನಗೆ ಭಗವಂತನಿಗೆ ಹೋಗಲಿಕ್ಕೆ ದಾರಿಯನ್ನು ಕೊಡ್ತಾನೆ. ಅವನೇ ಇಲ್ಲ ಅಂತಂದರೆ ನನ್ನ ಭಗವಂತ ಅಂದರೆ ಯಾರು, ಭಗವಂತ ನನಗೆ ಹೋಗೋ ದಾರಿ ಮಾರ್ಗ ಯಾವುದೂ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನನ್ನ ಪ್ರಥಮ ನಮಸ್ಕಾರ ಗುರುವಿಗೆ ಮೊದಲು, ಆಮೇಲೆ ಗಣೇಶನಿಗೆ ಅಂತ ಹೇಳ್ತಾರೆ. ಇನ್ನು ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಪರಬ್ರಹ್ಮ, ಗುರುವೇ ಎಲ್ಲ ಅನ್ನುವಂತಹ ಮಂತ್ರವನ್ನು ನಾವೆಲ್ಲರೂ ಕೇಳಿದ್ದೇವೆ. ಗುರುವಿಗೆ ಅತ್ಯುತ್ತಮವಾದಂತಹ ಅತ್ಯಂತ ಉನ್ನತವಾದ ಸ್ಥಾನವನ್ನು ಇಡೀ ಪ್ರಪಂಚದಲ್ಲಿ, ವಿಶೇಷವಾಗಿ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸನಾತನ ಪರಂಪರೆಯಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ಮಾಡರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯುಗದಲ್ಲಿ ಗುರು ಯಾಕೆ ಬೇಕು ನಮಗೆ? ಯಾಕೆ ಇವತ್ತು ನಮ್ಗೆ ವಿಕಿಪೀಡಿಯಾ ಇದೆ, ಎನ್ಸೈಕ್ಲೋಪೀಡಿಯಾಗಳಿದೆ, ಮತ್ತು ನಮಗೆ ಗೂಗಲ್ ಇದೆ. ಗೂಗಲಲ್ಲಿ ನೀವು ಏನು ಕೇಳಿದ್ರು ಹೇಳುತ್ತದು. ನಮ್ಗೆ ಏನೇ ವಿಷಯ ಬೇಕು ಅಂದರೂ ಗೂಗಲ್ ಮಾಡಿದ್ರೆ, ಗೂಗಲಿಂಗ್ ಅಂತ ಹೇಳಿ ಇವತ್ತು ವರ್ಬೇ ಆಗಿಬಿಟ್ಟಿದೆ, ಕ್ರಿಯಾಪದವೇ ಆಗಿಬಿಟ್ಟಿದೆ. ನಿಮಗೇನೋ ಬೇಕಾದ್ರೂ ಗೂಗಲ್ ಔಟ್ ಅಂತಾರೆ, ಗೂಗಲ್ ಇಟ್ ಅಂತ ಹೇಳ್ತಾರೆ. ಅಂದರೆ ಆ ಗೂಗಲ್ ಮೂಲಕ ನೀವು ತಿಳ್ಕೊಳ್ಬೋದು ಅಂತ. ಸೊ ಹಿಂದಿನ ಕಾಲದಲ್ಲಿ ನಮ್ಗೆ ಈ ಥರ ವ್ಯವಸ್ಥೆ ಇರಲಿಲ್ಲ. ಕೆಲವು ಪುಸ್ತಕಗಳಿರ್ತಿತ್ತು. ಇನ್ನೂ ಅದಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಇರಲಿಲ್ಲ. ಗುರು ಮುಖೇನ ನಾವು ಏನಾದರೂ ಕಲಿಬೇಕಾಗಿತ್ತು ಯಾವುದೇ ವಿದ್ಯೆಯನ್ನು. ಆಗಿನ ಕಾಲದಲ್ಲಿ, ಹಳೆಯ ಕಾಲದಲ್ಲಿ ಗುರುಗಳು ಬೇಕಪ್ಪ. ಈಗಿನ ಕಾಲದಲ್ಲಿ ನಮಗೆ ಗುರುಗಳು ಯಾಕೆ ಬೇಕು
ಅನ್ನುವಂಥ ಪ್ರಶ್ನೆ ಹಲವರಲ್ಲಿ ಬಂದಿದೆ. ಹಲವರಲ್ಲಿ ಈ ರೀತಿಯಾದಂಥ ಪ್ರಶ್ನೆಯನ್ನು ಹಲವಾರು ನಮ್ಮಗಳ ಮುಂದೆ ಇಡ್ತಾ ಇರ್ತಾರೆ. ನಾವು ಎಂಥ ಜ್ಞಾನ ವಿಜ್ಞಾನದಲ್ಲಿ ಮುಂದಕ್ಕೆ ಹೋಗಿದ್ರೂ ಕೂಡ, ನಾವೆಷ್ಟೇ ಮುಂದುವರೆದಿದ್ರೂ ಕೂಡ ಗುರುವಿನ ಸಹಾಯ ಇಲ್ಲದೆ, ಗುರುವಿನ ನೆರವಿಲ್ಲದೆ, ಗುರುವಿನ ಕೃಪೆ ಇಲ್ಲದೆ ನಾವು ಲೌಕಿಕ ಜೀವನದಲ್ಲಾಗಲಿ ಪಾರಮಾರ್ಥಿಕ ಜೀವನದಲ್ಲಂತೂ ನಾವು ಹೆಚ್ಚು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇದಕ್ಕೆ ತುಂಬ ಚೆನ್ನಾಗಿ ಶ್ರೀರಾಮಕೃಷ್ಣರು ಸಾಮಾನ್ಯನಿಗೂ ಅರ್ಥವಾಗುವಂಥ ರೀತಿಯಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನೋಡು, ಯಾರೋ ಯಾವುದೋ ಒಂದು ನಗರದ ಬಗ್ಗೆ ಸಾಕಷ್ಟು ಓದಿರ್ತಾರೆ. ಆ ನಗರ ಹಾಗಂತೆ ಹೀಗಂತೆ, ಅದರ ವಿಸ್ತೀರ್ಣ ಹೀಗಂತೆ, ಅದರಲ್ಲಿ ಭವ್ಯವಾದ ಕಟ್ಟಡಗಳಿದೆ, ಹಾಗೆ ಹೀಗೆ ಅಂತೆಲ್ಲ. ಅದೆಲ್ಲ ಕೇಳಿದಾಗ ಅವ್ರಿಗೆ ಆ ನಗರದ ಕುರಿತು ಒಂದು ಕಲ್ಪನೆ ಬಂದಿರುತ್ತೆ, ಸಂತೋಷ. ಆದರೆ ಅದೇ ವ್ಯಕ್ತಿಗಳು ಇನ್ಯಾರೋ ವ್ಯಕ್ತಿಗಳು ಆ ನಗರವನ್ನು ನೋಡ್ಕೊಂಡು ಬಂದು ಪ್ರತ್ಯಕ್ಷವಾಗಿ ನೋಡ್ಕೊಂಡು ಬಂದಿರ್ತಾರೆ. ಇನ್ಯಾರೋ ವ್ಯಕ್ತಿಗಳು ಅದರ ಕುರಿತು ಓದಿರ್ತಾರೆ. ಅವರಿಬ್ಬರಿಂದಲೂ ನೀನು ವಿಷಯವನ್ನು ಸಂಗ್ರಹಣೆ ಮಾಡಿದಾಗ ಯಾರು ಪ್ರತ್ಯಕ್ಷ ದರ್ಶಿಗಳಾಗಿರ್ತಾರೋ, ನಗರವನ್ನು ಕಂಡಿರ್ತಾರೋ, ಅವರಿಂದ ನಿನಗೆ ಸರಿಯಾದ ಸಮರ್ಪಕವಾದ ಉತ್ತರ, ಸಮರ್ಪಕವಾದ ಜ್ಞಾನ, ಮಾಹಿತಿ ಸಿಗ್ತದೆ. ಆದರೆ ಯಾರು ಇವರು ಪುಸ್ತಕದಲ್ಲಿ ಓದಿರ್ತಾರೋ ಅವರಿಂದ ಸಮರ್ಪಕವಾದ ಉತ್ತರ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಹೀಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು, ನಾವು ಮಹಾಮೇಧಾವಿಗಳಾಗಿದ್ರು, ಪಂಡಿತರಾಗಿದ್ರು ಕೂಡ ಹೇಗೆ ಅವನು ಪುಸ್ತಕವನ್ನು ಓದಿರ್ತಾನೋ, ಆ ಪುಸ್ತಕವನ್ನು ಓದಿ ಪುಸ್ತಕದ ಆಧಾರದ ಮೇಲೆ ಆ ನಗರದ ಕುರಿತು ಅವನು ಮಾತಾಡೋನು. ಅದೇ ಒಬ್ಬ ಗುರು ಅಂದರೆ ಅವನು ಅನುಭಾವಿಯಾಗಿ ಆ ನಗರವನ್ನು ಪ್ರತ್ಯಕ್ಷವಾಗಿ ಕಂಡು ಆ ಅನುಭವದಿಂದ ಆ ನಗರದ ಕುರಿತು ವರ್ಣನೆ ಮಾಡಿದಾಗ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ, ಅದಕ್ಕೆ ಹೆಚ್ಚು ಸತ್ಯಕ್ಕೆ ಹತ್ತಿರದ ಮಾತು ಕೂಡ ಆಗಿರುತ್ತೆ. ಅದೇ ರೀತಿ ಗುರು ಬ್ರಹ್ಮಾನುಭವಿಯಾಗಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಿ ಭಗವಂತನಿಗೆ ನಮಗಿಂತಲೂ ಹೆಚ್ಚು ಹತ್ತಿರಕ್ಕೆ ಹೋಗಿರುವಂಥ ವ್ಯಕ್ತಿಯವನಾಗಿರೋದ್ರಿಂದ ಈಗ ನಾವುಗಳು ಯಾವುದೇ ರೀತಿಯಾದಂತಹ ಇಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ವಿಶೇಷವಾಗಿ ನಾವು ಯಾವ ರೀತಿಯ ತೊಂದರೆಗಳಿಗೆ, ಕಷ್ಟಗಳಿಗೆ, ವಿಘ್ನಗಳಿಗೆ, ಹೋರಾಟಗಳಿಗೆ ಭಾಗಿಯಾಗಿರ್ತೀವೋ, ಅನುಭವಿಸ್ತಾ ಇರ್ತೀವೋ, ಹೆಚ್ಚು ಕಡಿಮೆ ಅದನ್ನೆಲ್ಲ ಅನುಭವಿಸಿ ಅವನು ಮುಂದಕ್ಕೆ ಹೋಗಿರ್ತಾನೆ ಬಹುತೇಕ. ಹಾಗಾಗಿ ಅವನು ನಮಗೆ ಸರಿಯಾದ ಮಾರ್ಗದರ್ಶನ ಕೊಡಲಿಕ್ಕೆ ಇದು ಮಾಡು, ಇದು ಮಾಡಬಾರ್ದು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಎಲ್ಲವನ್ನೂ ಕೂಡ ಸರಿಯಾಗಿ ನಮಗೆ ಹೇಳಿ ಮಾರ್ಗದರ್ಶನವನ್ನು ಮಾಡಲಿಕ್ಕೆ, ತಿದ್ದಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮಗೆ ಗುರು ಬೇಕಾಗುತ್ತೆ. ಇನ್ನೊಂದು ಸ್ವಾಮಿ ವಿವೇಕಾನಂದ ತುಂಬ ಚೆನ್ನಾಗಿ ಹೇಳ್ತಾರೆ, ಎ ಬರ್ನಿಂಗ್ ಕ್ಯಾಂಡಲ್ ಓನ್ಲಿ ಕ್ಯಾನ್ ಲೈಟ್ ದ ಒನ್ ಮೋರ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಹೇಗೆ ಉರಿಯುತ್ತಿರುವ ಒಂದು ಹಣತೆ ಇನ್ನೊಂದು ಹಣತೆಯನ್ನು ಹೇಗೆ ಬೆಳಗಿಸ್ಬೋದೋ ಅದೇ ರೀತಿ ಒಂದು ಜೀವಿ ಇರುವಂತಹ ಚೈತನ್ಯ ಇರುವಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಚೈತನ್ಯವನ್ನು ಜಾಗೃತ ಮಾಡಬಹುದು ಅಂತ ಹೇಳ್ತಾರೆ. ಸೊ ಗುರುವಿನ ಅವಶ್ಯಕತೆಯ ಬಗ್ಗೆ ಸ್ವಾಮಿ ವಿವೇಕಾನಂದ ಕೂಡ ಈ ರೀತಿ ಹೇಳ್ತಾರೆ. ಇನ್ನು ಶಾಸ್ತ್ರದಲ್ಲಿ ನೋಡಿದಾಗ ನಮ್ಗೆ ಯಾಕಪ್ಪ ಗುರು ಬೇಕು, ಗುರುವಿನ ಅವಶ್ಯಕತೆ ಆದರೂ ಏನು ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಹೇಳ್ತಾರೆ ಪುರುಷ ಬುದ್ಧಿ ದೋಷಾಹ ಷಟ್ ಅಂತ ಹೇಳಿ. ಅಂದರೆ ಪುರುಷ ಅಂತಂದ್ರೆ ಇಲ್ಲಿ ಗಂಡಸು ಅಂತಲ್ಲ, ಒಬ್ಬ ಜೀವಿ, ಮನುಷ್ಯ, ಮಾನವ ಅಂತ ಗಂಡಸರು ಹೆಂಗಸರು ಎಲ್ಲರೂ ಬರ್ತಾರೆ ಇಲ್ಲಿ. ಸೊ ಪುರುಷ ಬುದ್ಧಿಗೆ, ಮಾನವನ ಬುದ್ಧಿ ಎಷ್ಟೇ ಬುದ್ಧಿವಂತ ಆಗಿದ್ರು, ಏನೆಲ್ಲ ಮಾಡ್ಬೋದು, ಏನೆಲ್ಲ ತಿಳ್ಕೊಳ್ಬೋದು ಅಂತಿದ್ರು ಕೂಡ ಈ ಶಾಸ್ತ್ರದ ದೃಷ್ಟಿಕೋನದಲ್ಲಿ ನೋಡಿದಾಗ ಈ ಪುರುಷ ಬುದ್ಧಿಗೆ, ಮಾನವನ ಬುದ್ಧಿಗೆ 6 ದೋಷಗಳು ಇದೆ ಅಂಥೇಳಿ ಶಾಸ್ತ್ರಗಳು ತಿಳಿಸುತ್ತೆ. ಹಾಗಾಗಿ ಈ 6 ದೋಷಗಳು ನಮ್ಗೆ ಇರೋದ್ರಿಂದ, ನಮ್ಮ ಬುದ್ಧಿಗೆ ಇರೋದ್ರಿಂದ ನಮಗೆ ಗುರು ಬೇಕಪ್ಪ ಅಂಥೇಳಿ ಶಾಸ್ತ್ರಗಳು ನಿರ್ಣಯವನ್ನು ಮಾಡಿವೆ. ಯಾವ ಈ 6 ದೋಷಗಳು? ಒಂದು ಅಜ್ಞಾನ, 2ನೇದು ಸಂಶಯ, 3ನೇದು ವಿಪರ್ಯಯ, 4ನೇದು ಪ್ರಮಾದ, 5ನೇದು ವಿಪ್ರಲಪ್ತಿ, 6ನೇದು ಅಪಟುಕರ್ಣತ್ವ ಅಂತೇಳಿ. ಇದು ಒಂದೊಂದು ಏನೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈ 6 ದೋಷಗಳು ಇರೋದ್ರಿಂದ ಇದು ಲಿಮಿಟೇಷನ್ಸ್ ಅಂತ ನಾವು ಅನ್ಬೋದು, ಎರರ್ಸ್ ಅಂತ ಅನ್ಬೋದು, ಇಲ್ಲ ಲಿಮಿಟೇಷನ್ಸ್ ಆಫ್ ದ ಇಂಟೆಲೆಕ್ಟ್ ಅಂತೇಳಿ. ಈ 6 ದೋಷಗಳು ಬುದ್ಧಿಗೆ ಇರೋದ್ರಿಂದ ನಮಗೆ ಭಗವಂತ ಇಲ್ಲ ವಿಶೇಷವಾಗಿ ಭಗವಂತ ಗುರುವಿನ ರೂಪದಲ್ಲಿ ಬರ್ತಾನೆ. ಹಾಗಾಗಿ ನಮಗೆ ಗುರು ಬೇಕೇ ಬೇಕು ಅಂತೇಳಿ ಶಾಸ್ತ್ರ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಈ ಅಪಟುಕರ್ಣತ್ವ ಅಂತ ಹೇಳಿದ್ನಲ್ಲ, ಅಂದ್ರೆ ಏನಪ್ಪಾ ಅಂತಂದ್ರೆ ದುಷ್ಟ ಪ್ರಮಾಣ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇನ್ನು ನಿಮಗೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಆಡು ಭಾಷೆಯಲ್ಲಿ ನಿಮ್ಗೆ ಹೇಳಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಶಾಸ್ತ್ರಗಳನ್ನ ಓದಿಲ್ಲ, ಅಧ್ಯಯನ ಮಾಡಿಲ್ಲ, ಈ ರೀತಿಯಾದ ಪಾರಿಭಾಷಿಕ ಶಬ್ದಗಳು, ಟೆಕ್ನಾಲಜಿಕಲ್ ಪದಗಳು, ಶಾಸ್ತ್ರೀಯವಾದಂಥ ಪಾರಿಭಾಷಿಕ ಶಬ್ದ ನಮ್ಗೆ ಅರ್ಥ ಆಗಲ್ಲ. ಸಾಮಾನ್ಯ ಭಾಷೆಯಲ್ಲಿ ಏನಂದ್ರೆ ಸ್ವಾಮೀಜಿ ಅಂತ ಹೇಳಿದ್ರೆ ಇಂದ್ರಿಯಗಳ ಸಂಕುಚಿತತೆ ಅಂತ ಹೇಳ್ಬೋದು. ಅಪಟುಕರ್ಣತ್ವ ಅಂತಂದ್ರೆ ಇಂದ್ರಿಯಗಳ ಸಂಕುಚಿತತೆ. ಏನು ಇಂದ್ರಿಯಗಳ ಸಂಕುಚಿತತೆ? ನಾವು ಜಗತ್ತಿನಲ್ಲಿ ಯಾವುದೇ ನಮಗೆ ಜ್ಞಾನ ಬರಬೇಕಾದ್ರೆ ಈ ಇಂದ್ರಿಯ ಮತ್ತು ಮನಸ್ಸು ನಮಗೆ ಬೇಕೇ ಬೇಕು.
ಕಣ್ಣು, ಜ್ಞಾನೇಂದ್ರಿಯ ವಿಶೇಷವಾಗಿ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ವಿಶೇಷವಾಗಿ ಚರ್ಮ. ಈ 5 ಇಂದ್ರಿಯಗಳಿಂದಲೇ ಜಗತ್ತಿನ ಯಾವುದೇ ಜ್ಞಾನವಾಗಿರ್ಬೋದು, ಬಹುತೇಕ ಜ್ಞಾನ ಎಲ್ಲವೂ ಕೂಡ ನಮ್ಗೆ ಈ 5 ಇಂದ್ರಿಯಗಳಿಂದಲೇ ಬರುತ್ತೆ. ಹಾಗಾಗಿ ಭೌತಿಕ ವಿಜ್ಞಾನದಲ್ಲಿ ಹೇಳ್ತಾರೆ ನೋಡಿ, ನಾವೇನಾದರೂ ಪ್ರತಿಪಾದಿಸಿದ್ವಿ ಅಂತಂದರೆ ಅದನ್ನು ನಾವು ಪ್ರೂವ್ ಮಾಡ್ತೀವಿ, ನಾವು ಅದನ್ನು ತೋರಿಸ್ತೀವಿ ನಿಮಗೆ. ಆದರೆ ನೀವು ಅಧ್ಯಾತ್ಮದಲ್ಲಿ ಅದನ್ನು ಆ ರೀತಿ ನೀವು ಭೌತಿಕವಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಹೇಗೆ ನಂಬೋದು ಅಂತ. ಅದಕ್ಕೆ ಲಾಜಿಕಲ್ ಪಾಸಿಟಿವಿಸ್ಟ್ ಅಂತ 18th ಸೆಂಚುರಿ ಬರುವಂಥವ್ರು ಮೆಟಾಫಿಸಿಕ್ಸ್ ಇಸ್ ಮೀನಿಂಗ್ಲೆಸ್ ಅಂತ ಹೇಳ್ಬಿಡ್ತಾರೆ. ಈ ಅಧ್ಯಾತ್ಮ ಇಲ್ಲ ಪಾರಮಾರ್ಥಿಕ ವಿಷಯಗಳೆಲ್ಲವೂ ಕೂಡ ಅರ್ಥಹೀನ. ಯಾಕೆ? ಅದನ್ನು ವೆರಿಫೈ ಮಾಡೋಕ್ಕಾಗೋಲ್ಲ, ಅದನ್ನು ನಾವು ಏನು ಅಂತ ಹೇಳಿ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಈ ಪಂಚ ಜ್ಞಾನೇಂದ್ರಿಯಗಳಿಂದ. ಬದಲಾಗಿ ನಾವು ಹೇಳ್ದಂಗೆ ಮಾಡಿ ಈ ಜನ್ಮದಲ್ಲೋ ಇನ್ನೊಂದು ಜನ್ಮದಲ್ಲೋ ಮತ್ತೊಂದು ಜನ್ಮದಲ್ಲೋ ತಿಳಿಯಕ್ಕೆ ಸಾಧ್ಯ ಅಂತ ಹೇಳ್ತೀರಾ. ಹಾಗಾಗಿ ಅದು ನಾನ್ ಸೆನ್ಸಿಕಲ್, ಮೀನಿಂಗ್ಲೆಸ್ ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿ ನಾವು ಲಾಜಿಕಲ್ ಪಾಸಿಟಿವ್ಸ್ನ ಪಾಶ್ಚಾತ್ಯ ತತ್ವಜ್ಞಾನವನ್ನು ಯಾರು ಓದಿರ್ತೀವೋ ನಮಗೆಲ್ಲ ಗೊತ್ತಿರುತ್ತೆ. ಆ ಸಮಯದಲ್ಲಿ ನಮ್ಮ ಪೂರ್ವಜರು ಈ ಮಾತನ್ನು ಕೇಳಿಬಿಟ್ಟಿದ್ದಾರೆ. ಇದನ್ನು ಕೇಳಿದಾಗ, ಇದನ್ನು ಓದ್ತಿದ್ದಾಗ ನನಗೂ ಕೂಡ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಕೂಡ ಆಯಿತು. ಈ ಲಾಜಿಕಲ್ ಪಾಸಿಟಿವಿಟ್ಸ್ನ ಅರ್ಥ ಮಾಡ್ಕೊಂಡಿರುವಂಥ ವಿಷಯವನ್ನು ತಿಳ್ಕೊಂಡಿರುವಂಥ ಎಷ್ಟು ಸಂಕುಚಿತವಾಗಿದೆ ಅಂತ. ಯಾಕಪ್ಪ ಅಂತಂದರೆ ಈ 5 ಇಂದ್ರಿಯಗಳಿಂದ ಜ್ಞಾನ ಪಡೆಯೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಈ 5 ಇಂದ್ರಿಯಗಳಿಂದ ನಾವು ಜ್ಞಾನ ಪಡಿತಾ ಇರೋದ್ರಿಂದ ನಾವು ಜ್ಞಾನ ಪಡೆಯುವಂತಹ ಒಂದು ಪರಿಮಿತಿ ಕೂಡ ಈ ಇಂದ್ರಿಯಗಳು ನಮ್ಮನ್ನು ಸೀಮಿತವನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ. ಉದಾಹರಣೆಗೆ ಈ 5 ಇಂದ್ರಿಯಗಳಿಂದ ನಾವು ಜಗತ್ತಿನ ಏನೋ ಒಂದಷ್ಟೆಲ್ಲ ಅನುಭವಗಳನ್ನು ಪಡ್ಕೊಳ್ತಾ ಇದ್ದೀವಿ. ನಾಳೆ ಭಗವಂತ ಏನೋ ಆಲೋಚನೆ ಮಾಡ್ತಾನೆ, ಮನುಷ್ಯನಿಗೆ ಇನ್ನೊಂದು ಇಂದ್ರಿಯವನ್ನು ಕೊಡೋಣಪ್ಪ ಅಂತೇಳಿ 6ನೇ ಇಂದ್ರಿಯವನ್ನು ಇನ್ನೊಂದು ಇಂದ್ರಿಯವನ್ನು ಕೊಟ್ಟುಬಿಟ್ಟ ಅಂತ ಅನ್ಕೊಳ್ಳಿ. ಆವಾಗ ನಮಗೆ ಜಗತ್ತಿನ ಆಗು ಹೋಗುಗಳನ್ನು, ಜಗತ್ತಿನ ಅನುಭವ, ಜಗತ್ತಿನ ಜ್ಞಾನ, ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಎಲ್ಲವೂ ಕೂಡ ಬದಲಾಗ್ಬೋದು. ಇಲ್ಲ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಇನ್ನೊಂದು ಸ್ವಲ್ಪ ಕಡಿಮೆನೂ ಆಗ್ಬೋದು. ಏನೇ ಆದರೂ ಅಂದರೆ ಇಂದ್ರಿಯಗಳಿಂದ ಜಗತ್ತಿನ ಜ್ಞಾನವನ್ನು ಪಡೆಯೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಈ ಇಂದ್ರಿಯಗಳು ನಮ್ಮ ಜ್ಞಾನದ ಪರಿಮಿತಿಯನ್ನು, ಜ್ಞಾನಾನುಭವವನ್ನು ಅದು ಸೀಮಿತಗೊಳಿಸಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಇದನ್ನೇ ನಮ್ಮ ಶಾಸ್ತ್ರಗಳು ಹೇಳ್ತಾರೆ. ಮತ್ತು ಶುದ್ಧವಾದ ಮನಸ್ಸಿಲ್ಲ ಅಂತಂದರೆ ನಾವು ಸರಿಯಾಗಿ ತಿಳ್ಕೊಳಕ್ಕಾಗೋದಿಲ್ಲ. ಈ ಆತ್ಮತತ್ವವನ್ನು, ಭಗವತ್ ತತ್ವವನ್ನು ನಾವು ಭೌತಿಕ ವಸ್ತುಗಳ ರೀತಿ ನಾವು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಬಂದರೆ ಅದು ಅತ್ಯಂತ ಸೂಕ್ಷ್ಮವಾದದಪ್ಪ. ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗೆ ಅತೀತವಾದದ್ದು. ಹಾಗಾಗಿ ಈ ಭೌತಿಕ ಇಂದ್ರಿಯಗಳಿಂದ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಆಂತರಿಕ ಚಕ್ಷು, ದಿವ್ಯಂ ದದಾಮಿತೆ ಚಕ್ಷು ಪಶ್ಚಿಮೇ ರೂಪಮೈಶ್ವರನ್ ಅಂತ ಹೇಳಿ ಭಗವಂತ ಏನು ಹೇಳ್ತಲ್ಲೋ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ, ಆ ಥರ ಆ ದಿವ್ಯ ಚಕ್ಷು, ಅಂತರ್ಚಕ್ಷು ನಮ್ಗೇನಾದರೂ ತೆರೀತು ಅಂದರೆ ಅವಾಗ ಆತ್ಮವನ್ನು, ಬ್ರಹ್ಮವನ್ನು ಇಲ್ಲ ಭಗವಂತನನ್ನು ನಾವು ಕಾಣ್ಬೋದು. ಅದಕ್ಕೆ ನಮಗೆ ಗುರು ಬೇಕು. ಒಂದು ಇಂದ್ರಿಯಗಳ ಸಂಕುಚಿತತೆಯಿಂದ ನಾವು ಸರಿಯಾದ ರೀತಿಯಲ್ಲಿ ವಸ್ತುವನ್ನು, ಸತ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ನಮ್ಮ ಜ್ಞಾನದ ಪರಿಮಿತಿ ಉಂಟಾಗ್ಬಿಟ್ಟಿದೆ ಒಂದು. ಎರಡನೇದು, ನೀವು ಭೌತಿಕ ಇಂದ್ರಿಯಗಳನ್ನು ತಿಳ್ಕೊಳಕ್ಕಾಗಲ್ಲ. ಒಳಗಡೆ ಇರುವಂಥ ದಿವ್ಯ ಜ್ಞಾನದಿಂದ, ದಿವ್ಯ ಚಕ್ಷುವಿಂದ ದಿವ್ಯ ಜ್ಞಾನ ಪಡ್ಕೊಳ್ಬೋದು. ಅದಕ್ಕೆ ನಮಗೆ ಗುರು ಬೇಕು. ಗುರುವಿನ ಕೃಪೆ ಉಂಟಾದಾಗ, ಭಗವತ್ ಕೃಪೆ ಉಂಟಾದಾಗ ನಮಗೆ ಆಂತರಿಕ ಚಕ್ಷು, ಆ ದಿವ್ಯ ಚಕ್ಷು ಓಪನ್ ಆಯಿತು ಅಂತಂದರೆ ಅವಾಗ ನಮಗೆ ಸತ್ಯ ದರ್ಶನ ಆಗುತ್ತೆ, ಭಗವದ್ ದರ್ಶನವಾಗುತ್ತೆ, ಆತ್ಮ ದರ್ಶನವಾಗುತ್ತೆ. ಹಾಗಾಗಿ ನಮಗೆ ಗುರು ಬೇಕು ಅಂತ. ಇನ್ನು ಸ್ಪಷ್ಟವಾಗಿ ನಾವು ಇನ್ನೂ ಹೇಳಬೇಕಪ್ಪ ಅಂತಂದರೆ, ಇವತ್ತು ನಮ್ಮ ಕಣ್ಣು ಏನೆಲ್ಲ ನೋಡ್ಲಿಕ್ಕೆ ಸಾಧ್ಯ. ಕಣ್ಣಿನ ಇಂದ್ರಿಯ ಇಲ್ಲ ಅಂದರೆ ನಮ್ಮ ಮನಸ್ಸು ಡಿಸ್ಟ್ರಾಕ್ಟ್ ಆಗೋದು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ಸಿಗುವಂಥ ಎಲ್ಲ ಅನುಭವಗಳು ಹೆಚ್ಚಿಂದು ಕಣ್ಣಿಂದೆ ಅಂತೇಳಿ ಹೇಳುವಂಥ ವಾದವಿದೆ. ಆದರೆ ಅದೇ ಕಣ್ಣು ಇವತ್ತು ವೈಜ್ಞಾನಿಕವಾಗಿ ನೋಡಿದ್ರೆ ಕಣ್ಣು ನೋಡುವಂತಹ ಒಂದು ಪರಿಮಿತಿ ವೇವ್ ಲೆಂತ್ ಎಷ್ಟಪ್ಪ ಅಂದರೆ 380 to 700 ನ್ಯಾನೋಮೀಟರ್ಸ್ ಅಂತ ಹೇಳ್ತಾರೆ. ಆ 380ಗಿನ ಕೆಳಗಡೆ ಇರುವಂಥದ್ದು ನಾವು ನೋಡ್ಲಿಕ್ಕಾಗಲ್ಲ, 700ಗಿನ ಮೇಲೆ ಇರುವಂಥದ್ದು ನೋಡೋಕ್ಕಲ್ಲ. ಕಗ್ಗತ್ತಲು ಅಲ್ಲಿ ನಮಗೇನು ಕಾಣಲ್ಲ, ತುಂಬ ಬೆಳಕಿದೆ, ನಮಗೇನು ಕಾಣಲ್ಲ, ಕಣ್ಣು ಮುಚ್ಕೊಂಡ್ಬಿಡ್ತೀವಿ. ಆದರೆ ಕೆಲವು ನಾವು ನೋಡ್ಲಿಕ್ಕಾಗದೇ ಇರುವಂಥದ್ದು ಬೆಕ್ಕು, ನಾಯಿ, ಹಸುಗಳು ನೋಡುತ್ತೆ ಅಂತ ನಾವೆಲ್ಲ ಕೇಳಿದ್ವಿ. ಪ್ರಾಣಿಗಳು ವಿಶೇಷವಾಗಿ ರಾತ್ರಿಯೂ ನೋಡ್ತಾರೆ, ಮತ್ತು ಇನ್ನೂ ಕೆಲವೆಲ್ಲ ನಮಗೆ ಕಾಣ್ತಿದ್ದು ಅವು ಕಾಣುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈ ಕಣ್ಣಿನ ಇಂದ್ರಿಯದಿಂದ ನಮ್ಗೆ ಎಷ್ಟು ಜ್ಞಾನ ಬರ್ತಿರೋ ಸತ್ಯ ಅಂತ ಆದರೂ ಕೂಡ ಆ ಚಕ್ಷುರಿಂದ್ರಿಯಕ್ಕೆ, ಕಣ್ಣಿನ ಇಂದ್ರಿಯಕ್ಕೆ ಒಂದು ಸೀಮಿತ ಇದರಲ್ಲಿ ಮಾತ್ರ ನಮ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಿಟ್ಟರೆ ಅದಕ್ಕೆ ಆ ಕಡೆ ಎಡಗಡೆ ಆಗಿರ್ಬೋದು, ಈ ಕಡೆ ಅದಕ್ಕೆ ಮೇಲಿಂದು ಇಲ್ಲ ಬಲಗಡೆ ಇರುವಂತಹ ಯಾವುದೇ ಒಂದು ಬೆಳಕಾಗಿರ್ಬೋದು, ಯಾವುದೇ ಒಂದು ವಸ್ತುವನ್ನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ಶ್ರವಣೇಂದ್ರಿಯ, ಕಿವಿಯಿಂದ ನಾವು ಏನೆಲ್ಲ ಕೇಳ್ತಾ ಇರ್ತೀವಿ. ತುಂಬ ಶಬ್ದ ಆಯಿತು ಅಂದರೆ ಕಿವಿ ಮುಚ್ಕೊಂಡ್ಬಿಡ್ತೀವಿ. ಯಾಕೆ ಅಂದರೆ ಅದು ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ಗಿನ ಫ್ರೀಕ್ವೆನ್ಸಿನ ಜಾಸ್ತಿ ಇದ್ದಾಗ ನಮ್ಮ ಕಿವಿಗೆ ಅದು ಕೇಳೋಕ್ಕಾಗೋಲ್ಲ. ಇನ್ನು ಅತ್ಯಂತ ತುಂಬ ಸಣ್ಣ ಸೌಂಡ್ ಇರುತ್ತೆ, ಅದು ನಮ್ಗೆ ಕೇಳಿಸೋದಿಲ್ಲ. ಸೊ 20 Hz to 20 kHz ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಸೊ ಅದ್ರ ಒಳಗಡೆ ಇರುವಂಥದ್ದು ಮಾತ್ರ ನಾವು ಕೇಳೋಕ್ಕಾಗತ್ತೆ, ಅದಕ್ಕಿಂತ ಕಡಿಮೆ ಇದ್ದರೂ ಜಾಸ್ತಿ ಇದ್ರೂ ಕೇಳೋಕ್ಕಾಗೋದಿಲ್ಲ ಅಂತೇಳಿ. ಇನ್ನೂ ತುಂಬ ಚೆನ್ನಾಗಿ ಅಂತಂದರೆ, ಯಾರೋ ಒಬ್ರು ಹೇಳ್ತಾರೆ, ನಾನಿವತ್ತು ಒಂದು ಸಿಹಿ ತಿಂಡಿ ತಿಂದೆ, ಅದು ತುಂಬ ಚೆನ್ನಾಗಿದೆ ಅಂತ. ಸಿಹಿ ತಿಂಡಿಯ ಅದು ಹೆಂಗಿರುತ್ತೆ? ಸಿಹಿ ತಿಂಡಿ ಹೆಂಗಿರುತ್ತೆ? ಈಗ ನೀವೇನಾದ್ರು ಮೈಸೂರು ಪಾಕ್ ತಿಂದಿದ್ರೆ, ಅದು ನೋಡ್ಲಿಕ್ಕೆ ಹಳದಿ ಬಣ್ಣ ಇರ್ತದಪ್ಪ, ಅದು ಚೌಕಾಕಾರದಲ್ಲಿ ಇರುತ್ತೆ.
ಓ ಸಿಹಿ ತಿಂಡಿ ಅಂದರೆ ಹಳದಿ ಬಣ್ಣವಾಗಿರುತ್ತೆ, ಚೌಕಾಕಾರವಾಗಿರುತ್ತಾ ಅಂತ ಯಾರಾದರೂ ಸಿಹಿ ತಿಂಡಿಯನ್ನು ನೋಡದೇ ಇರುವಂಥ ಒಬ್ಬ ವ್ಯಕ್ತಿ ಕೇಳಿದ್ರೆ, ಇಲ್ಲ ಇಲ್ಲ, ಸಿಹಿ ತಿಂಡಿ ಚೌಕಾಕಾರದಲ್ಲಿ ಇರಲ್ಲ, ಮೈಸೂರು ಪಾಕ್ ಚೌಕಾಕಾರದಲ್ಲಿರುತ್ತೆ, ಹಳದಿ ಬಣ್ಣದಲ್ಲಿರುತ್ತೆ. ಮತ್ತು ಸಿಹಿ ತಿಂಡಿ ಹೆಂಗಿರುತ್ತೆ? ಅದು ಚೆನ್ನಾಗಿರುತ್ತೆ. ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಬೆಸ್ಟ್ ಅಂದರೆ ಏನಪ್ಪ ಅಂದರೆ ಒಂದು ಮೈಸೂರು ಪಾಕನೋ ಇಲ್ಲ ಯಾವುದೋ ಒಂದು ಸಿಹಿ ತಿಂಡಿಯನ್ನು ಕೊಟ್ಬಿಟ್ಟು ಇದನ್ನು ನೀನು ಅನುಭವಿಸು, ಆವಾಗ ನಿನಗೆ ಗೊತ್ತಾಗುತ್ತೆ ಸಿಹಿ ಅಂದ್ರೇನು, ಸಿಹಿ ತಿಂಡಿ ಅಂದ್ರೇನು, ಚೆನ್ನಾಗಿರುತ್ತೆ ಅಂದ್ರೇನು. ಒಂದು ಸಾಮಾನ್ಯವಾದ ಲೌಕಿಕ ಅನುಭವವನ್ನೇ ನಾವು ಹೇಳೋಕ್ಕಾಗ್ತಾ ಇಲ್ಲ. ಒಂದು ಸಿಹಿ ತಿಂಡಿಯೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದು ಯಾರೋ ಒಬ್ಬ ವ್ಯಕ್ತಿ ಸಿಹಿ ತಿಂಡಿ ಅಂದರೆ ನೋಡೇ ಇಲ್ಲ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ. ಇಲ್ಲ, ಇನ್ನು ಹಳ್ಳಿಯಲ್ಲಿ ಒಂದು 20 ವರ್ಷದಿಂದ ಬರ್ಗರ್ ಅಂತ ಕೇಳಿದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಬರ್ಗರ್ ಅಂದರೆ ಏನು, ಹೆಂಗಿರ್ತದೆ ಅಂತ ಅವ್ರು ಜನ ಕೇಳೋರು. ಈಗ ಬರ್ಗರ್ ಎಲ್ಲರಿಗೂ ಗೊತ್ತಿದೆ ವಿಷಯ. ಹಾಗೆ ಅವ್ನು ಬರ್ಗರ್ ಅಂದರೆ ಈ ಥರ ಗುಂಡಿಗಿರುತ್ತೆ, ಅದರೊಳಗಡೆ ತುಂಬಿಸಿರ್ತಾರೆ ಅಂತಲೇ ಅವ್ನಿಗೆ. ಸೊ ಅದನ್ನು ಬರೀ ಕಲ್ಪಿಸ್ಕೊಳ್ತಾನೆ ಬಿಟ್ಟರೆ ಅವ್ನು ನಿಜವಾಗ್ಲೂ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಬರ್ಗರ್ ಅವ್ನು ನೋಡಿದಾಗ ಅವನಿಗೆ ಸ್ಪಷ್ಟವಾದ ಕಲ್ಪನೆ, ಚಿತ್ರಣ ಮೂಡುತ್ತೆ. ಸೊ ಒಂದು ಸಾಮಾನ್ಯವಾದ ಲೌಕಿಕ ಅನುಭವವನ್ನೇ ಗೊತ್ತಿಲ್ಲದ ವ್ಯಕ್ತಿ ನಾವು ತಿಳಿಸ್ಕೊಡೋಕ್ಕಾಗದೇ ಇರುವಂಥ ಸಮಯದಲ್ಲಿ ಇನ್ನು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಭಗವತ್ ತತ್ವವನ್ನು, ಆತ್ಮತತ್ವವನ್ನು ನಮ್ಗೆ ಹೇಳಿಬಿಡಬೇಕು, ತೋರಿಸ್ಬಿಡ್ಬೇಕು, ಕೇಳಿಬಿಡಬೇಕು ಅಂತ ಹೇಳಿದ್ರೆ ಎಂಥ ಮೂರ್ಖತನ ಆಗುತ್ತಲ್ವ. ಹಾಗಾಗಿ ಈ ಇಂದ್ರಿಯಗಳ ಸಂಕುಚಿತತೆಯಿಂದ ನಾವು ಆತ್ಮತತ್ವವನ್ನು, ಭಗವತ್ ತತ್ವವನ್ನು, ಪಾರಮಾರ್ಥಿಕ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಬುದ್ಧಿಗೆ ಎಷ್ಟೋ ಬಾರಿ ಸಾಧ್ಯವಾಗುವುದಿಲ್ಲ. ಅದು ಸಾಧನೆಯಿಂದ ಪರಿಪಕ್ವವಾದಾಗ, ಅತ್ಯಂತ ಶುದ್ಧವಾದ ಮನಸ್ಸಾದಾಗ ಮಾತ್ರ ಆ ಆತ್ಮದ ಬೆಳಕು ನಮಗೆ ಕಾಣಲಿಕ್ಕೆ ಸಾಧ್ಯ ಅಂತ ಶ್ರೀರಾಮಕೃಷ್ಣ ಹೇಳೋದು ನಾವು ನೆನಪಿಸ್ಕೊಳ್ಬೋದು. ಹಾಗಾಗಿ ಭಗವಂತನ ಕೃಪೆ, ವಿಶೇಷವಾಗಿ ಗುರುವಿನ ಅವಶ್ಯಕತೆ, ಆ ಗುರು ಕೃಪೆ ಉಂಟಾದಾಗ ಈ ಇಂದ್ರಿಯಗಳ ಸಂಕುಚಿತತೆಯಿಂದ ನಾವು ಆಚೆಗೆ ಬರ್ತೀವಿ. ಆತ್ಮತತ್ವವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬಹುದು. ಅವನ ಕೃಪೆ ಆದಾಗ ಆತ್ಮಜ್ಞಾನವನ್ನು ಕೂಡ ನಾವು ಪಡಿತೀವಿ. ಸೊ ಹಾಗಾಗಿ ಈ ಇಂದ್ರಿಯಗಳ ಸಂಕುಚಿತತೆ, ಇಂದ್ರಿಯಗಳ ಸಂಕುಚಿತೆಯನ್ನು ತೆಗಿಬೇಕು ಅಂತ ಅಂದರೆ ಅಪಟುಕರಣತ್ವ, ಲಿಮಿಟೇಷನ್ ಆಫ್ ಸೆನ್ಸಸ್ ಇರೋದ್ರಿಂದ ನಮಗೆ ಗುರು ಬೇಕು ಅಂತೇಳಿ ಶಾಸ್ತ್ರ ಗ್ರಂಥಗಳು ಸ್ಪಷ್ಟವಾಗಿ ಹೇಳಿದೆ. ಇನ್ನು ಎರಡನೇದೇನಪ್ಪ ಅಂದರೆ ಅಜ್ಞಾನ. ನನ್ನ ಸ್ವರೂಪದ ಬಗ್ಗೆ ನನಗೆ ಅಜ್ಞಾನ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಬುದ್ಧೀತ ಮಾಗೃದಕ್ಕಸ್ಯ ಸಿದ್ಧನಂ ಅಂತೆಲ್ಲ ಕೇಳಿದ್ವಿ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಕೇಳಿದ್ದೀವಿ, ಅಹಂ ಬ್ರಹ್ಮಾಸ್ಮಿ ಅಂತ ಕೇಳಿದ್ದೀವಿ, ತತ್ವಮಸಿ ಅಂತ ಕೇಳ್ತೀವಿ. ಇದನ್ನೆಲ್ಲ ನಾವು ಕೇಳ್ತಾನೆ ಇರ್ತೀವಿ, ಹೇಳ್ತಾನೆ ಇರ್ತೀವಿ. ಆದರೆ ಯಾವುದಾದ್ರೂ ಸನ್ನಿವೇಶಗಳು ಬಂದಾಗ ನಮ್ಮ ಬಗ್ಗೆ ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೆ ಪ್ರಾಯಶಃ ಒಂದು ಸಣ್ಣ ಕತೆ ಹೇಳ್ತೀನಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಸೂಡೋ ವೇದಾಂತಿ, ಹುಸಿ ವೇದಾಂತಿ ಅಂತ. ರಾಮ ಭಟ್ಟ ಮತ್ತು ಕೃಷ್ಣ ಭಟ್ಟ ಇವರಿಬ್ಬರು ಕೂಡ ವೇದಾಂತಿಗಳು. ಗುರುಕುಲದಲ್ಲಿ ಓದಿರ್ತಾರೆ, ಷಡ್ ದರ್ಶನಗಳನ್ನು ತಿಳ್ಕೊಂಡಿರ್ತಾರೆ. ವೇದವನ್ನು, ವೇದಾಂಗ, ಶಿಕ್ಷಾ, ಕಲ್ಪ, ನಿರುಕ್ತ, ವ್ಯಾಕರಣ, ಛಂದಸ್ಸು ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ರು. ವೇದಗಳಿಂದ, ಉಪನಿಷತ್ತುಗಳಿಂದ, ಬ್ರಹ್ಮಸೂತ್ರದಿಂದ, ಯಾವುದೇ ಷಡ್ ದರ್ಶನಗಳಿಂದ ಏನನ್ನೇ ಕೇಳಿದ್ರು, ಯಾವುದೇ ವಿಚಾರವನ್ನು ಕೇಳಿದ್ರು ಕೂಡ ತಕ್ಷಣವೇ ಹೇಳಿಬಿಡ್ತಾ ಇದ್ರು. ಯಾವುದೇ ಒಂದು ಶ್ಲೋಕವನ್ನು ಕೇಳಿದ್ರು ಅದು ಇಂತಹ ಕಡೆ ಇದೆ ಅಂತ ಹೇಳ್ತಿದ್ರು. ಆ ರೀತಿ ಉದ್ದಾಮ ಪಂಡಿತರು ಇವರಿಬ್ಬರು ಕೂಡ ಎದುರು ಬದ್ರು ಮನೆಯವರು. ಅದು ಇವರಿಬ್ಬರಿಗೂ ಯಾವುದೋ ಒಂದು ವಿಷಯದಲ್ಲಿ ಗಲಾಟೆ ಆಗಿರುತ್ತೆ. ಎಣ್ಣೆ ಸಿಗೆಕಾಯಿ ಥರ ಇರ್ತಾರೆ, ಹಾವು ಮುಂಗ್ಸಿ ಥರ. ಪ್ರತಿನಿತ್ಯ ಕಾಲು ಕರ್ಕೊಂಡು ಇಬ್ಬರು ಜಗಳ ಆಡ್ತಾ ಇದ್ದು ನಿತ್ಯ ಕರ್ಮ ಆಗಿಬಿಟ್ಟಿತ್ತು. ಅವರು ಜಗಳ ಆಡದೇ ದಿವಸ ಇಲ್ಲ. ಯಾವುದಾದ್ರೂ ಒಂದು ದಿವಸ ರಾಮಭಟ್ಟ ಮತ್ತು ಕೃಷ್ಣ ಭಟ್ಟ ಜಗಳ ಆಡಿಲ್ಲ ಅಂತಂದರೆ ಇಡೀ ಹಳ್ಳಿಯವ್ರಿಗೆ ಆಶ್ಚರ್ಯ, ಏನಿವತ್ತು ಈ ರಾಮಭಟ್ಟ ಕೃಷ್ಣ ಭಟ್ಟ ಜಗಳ ಆಡಲೇಲಿಲ್ವಲ್ಲ ಇವತ್ತು ಅಂತೇಳಿ. ಆ ರೀತಿಯಾಗಿ ಜಗಳ ಆಡ್ತಾ ಇದ್ರು. ಒಂದು ಸರಿ ಕೃಷ್ಣ ಭಟ್ಟನನ್ನು ಯಾವುದೋ ಒಂದು ವಿದ್ವತ್ ಸಭೆಗೆ ಕರೆದಿರ್ತಾರೆ, ಆಹ್ವಾನವನ್ನು ಮಾಡಿರ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತನೋ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂಥ ಒಂದು ವಿಚಾರದ ಕುರಿತು ವಿಷಯ ಮಂಡನೆಯನ್ನು ಮಾಡಲಿಕ್ಕೆ, ಅದನ್ನು ಅರ್ಥ ಮಾಡಿಸ್ಲಿಕ್ಕೆ. ಅವನು ಅನುಪುಂಖವಾಗಿ ಶ್ಲೋಕಗಳನ್ನು ಹೇಳ್ತಿರ್ತಾನೆ, ಭಾಷೆಗಳಿಂದ ಉದ್ಗಾರವನ್ನು ಮಾಡ್ತಿರ್ತಾನೆ, ಅದರ ತುಣುಕುಗಳನ್ನು ಮತ್ತು ತುಂಬ ಚೆನ್ನಾಗಿ ಹೇಳ್ತಿರ್ತಾನೆ. ಎಲ್ಲರೂ ಕೂಡ ತುಂಬ ಸಂತೋಷವಾಗಿ ಕೇಳ್ತಾ ಇರ್ತಾನೆ. ಅಬ್ಬಾ, ಎಂಥ ಮೇಧಾವಿ ಇವನು, ಎಂಥ ಪಂಡಿತ, ಶಾರದೆಯ ಸುಪುತ್ರನೇ ಇವನು ಅಂತ ಹೇಳಿ ಎಲ್ಲರೂ ಕೇಳೋರೆಲ್ಲ ತುಂಬ ಸಂತೋಷವಾಗಿ ಕೇಳ್ತಿರ್ತಾರೆ. ಆ ಸಮಯದಲ್ಲಿ ಅವನ ಉಪನ್ಯಾಸದ ಮಧ್ಯದಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂಥ ಮಾತನ್ನು ಅವ್ನು ಹೇಳಬೇಕಾಗಿ ಬರುತ್ತೆ. ಅವಾಗ ತಕ್ಷಣ ಅವನಿಗೆ ನೆನಪಾಗೋದೇನಪ್ಪ ಅಂದರೆ ರಾಮಭಟ್ಟ. ಸರ್ವಂ ಕಲ್ವಿದಂ ಬ್ರಹ್ಮ, ಜಗತ್ತಿನಲ್ಲಿ ಏನೇನಿದೆಯೋ ಅವೆಲ್ಲವೂ ಕೂಡ ಬ್ರಹ್ಮಮಯವೇ, ಬ್ರಹ್ಮವೇ ಅಂತ ಹೇಳಬೇಕಾಗಿದೆ. ಅದು ಹೇಳಬೇಕಾದಾಗ ರಾಮಭಟ್ಟ ನೆನಪಾಗ್ಬಿಡ್ತಾನೆ ಅವನಿಗೆ ನಾನು ರಾಮಭಟ್ಟನ ಬ್ರಹ್ಮ ಅಂತ ಹೆಂಗೆ ಒಪ್ಕೊಳ್ಳೋದು? ಆಗೋದಿಲ್ಲ. ಸೊ ಅದಕ್ಕೆ ಅವ್ನಿಗೆ ಹೆಂಗಿದ್ರು ಸಂಸ್ಕೃತ ಬರ್ತಿತ್ತು, ಅಲ್ಲೇ ಒಂದು ಇದನ್ನ ರಚನೆಯನ್ನು ಮಾಡಿಬಿಟ್ಟ. ಸರ್ವಂ ಕಲ್ವಿದಂ ಬ್ರಹ್ಮ ರಾಮಭಟ್ಟಂ ವಿನ ಅಂತ ಅಂದ್ಬಿಟ್ಟ. ಎಲ್ಲವೂ ಜಗತ್ತಿನಲ್ಲಿರುವಂಥ ಎಲ್ಲವೂ ಕೂಡ ಬ್ರಹ್ಮಮಯ, ಆದರೆ ರಾಮಭಟ್ಟನನ್ನು ಬಿಟ್ಟು ಅಂತ. ಇದು ಅಜ್ಞಾನ. ನಾನು ಎಷ್ಟೇ ಮೇಧಾವಿಯಾಗಿರ್ಬೋದು, ಎಷ್ಟೇ ಶಾಸ್ತ್ರಗಳೆಲ್ಲ ತಿಳ್ಕೊಂಡಿರ್ಬೋದು, ಶಾಸ್ತ್ರವನ್ನು ಉದ್ಗಾರ ಮಾಡ್ಬೋದು, ಎಲ್ಲವೂ ಶಾಸ್ತ್ರವನ್ನು ತಲೆಯಲ್ಲೇ ಇರ್ಬೋದು, ಆದರೆ
ಅನುಭವಕ್ಕೆ ಬಂದಾಗ ನಾವು ಎಷ್ಟೋ ಜನ ನಾವು ಸೋತು ಬಿಡ್ತೀವಿ. ಆದರೆ ಗುರುಕೃಪೆ ಆದಾಗ, ಗುರುವಿನ ಕೃಪೆ ಉಂಟಾದಾಗ ನಮ್ಗೆ ಈ ರೀತಿಯಾದಂಥ ಸಮಸ್ಯೆಗಳು, ಈ ರೀತಿಯಾದ ಗ್ರಂಥಿಗಳು, ಏನು ಚಿತ್ ಗ್ರಂಥಿಗಳು ಅಂತ ಹೇಳ್ತೀವಲ್ಲ, ಈ ಗ್ರಂಥಿಗಳೆಲ್ಲವೂ ಕೂಡ ನಿಧಾನವಾಗಿ ಬಿಚ್ಕೊಂಡು ಹೋಗ್ತದೆ. ಆವಾಗ ಭಗವಂತನ ಅಸ್ತಿತ್ವದ ಕುರಿತು, ಆತ್ಮದ ಅಸ್ತಿತ್ವದ ಕುರಿತು, ನಿಜದ ಅಸ್ತಿತ್ವದ ಕುರಿತು ನಮಗೆ ಈ ಅಜ್ಞಾನ ನಾಶವಾಗತ್ತೆ. ನಾನ್ಯಾರು, ನಾನು ಎಲ್ಲಿಂದ ಬಂದೆ, ನಾನು ಯಾಕೆ ಬಂದೆ, ನನ್ನ ನೈಜ ಸ್ವರೂಪ ಏನು ಅಂತ ಅರ್ಥ ಆಗುತ್ತೆ. ಉದಾಹರಣೆಗೆ ನಚಿಕೇತನ ವಿಷಯದಲ್ಲಿ ನೋಡ್ಬೋದು. ಕಠೋಪನಿಷತ್ತಲ್ಲಿ ಸತ್ತ ಮೇಲೆ ಕೆಲವರು ಏನೋ ಇದೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಏನೂ ಇಲ್ಲ ಅಂತ ಹೇಳ್ತಾರೆ. ಯಾವುದು ಸರಿ ಅಂತ ಹೇಳಿದಾಗ ಯಮ ಅವನಿಗೆ ಉಪದೇಶಗಳನ್ನು ಕೊಡ್ತಾ ಪರೀಕ್ಷೆಯನ್ನು ಮಾಡಿ ಆಮೇಲೆ ಅದರಲ್ಲಿ ನಚಿಕೇತ ಅದರಲ್ಲಿ ಪಾಸ್ ಆಗ್ತಾನೆ. ಆಮೇಲೆ ಬ್ರಹ್ಮಜ್ಞಾನದ ಉಪದೇಶವನ್ನು ಮಾಡ್ತಾನೆ, ಅವನಿಗೆ ಬ್ರಹ್ಮಜ್ಞಾನ ಉಂಟಾಗುತ್ತೆ. ಅಂದರೆ ಆ ಬ್ರಹ್ಮನ ಅಸ್ತಿತ್ವದ ಕುರಿತಿದ್ದಂಥ ಅಜ್ಞಾನ ಆ ನಚಿಕೇತನಿಗೆ ನಾಶವಾಯಿತು. ಅಂದರೆ ಯಾವುದೋ ಒಂದು ಕವರಿಂಗ್ ಇರುತ್ತೆ, ಆ ಕವರಿಂಗನ್ನು ತೆಗೆದುಬಿಟ್ರು ಅಂತ ಹೇಳಿ ನಾವು ಶಾಸ್ತ್ರವಾಕ್ಯಗಳಲ್ಲಿ ಇಲ್ಲ ಶಾಸ್ತ್ರಗಳು ಹೇಳುವಂಥದ್ದು ನಾವು ಕಾಣ್ತೀವಿ. ಆ ಗುರು ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರನ್ ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಆಯುರ್ವೇದದ, ಇದು ನಮ್ಮ ಕಲ್ಪನೆ ಗೊತ್ತಿರಬೇಕು. ಏನಂದರೆ ಅಲ್ಲಿ ಶಲಾಖೆ, ಒಂದು ನೀಡಲ್ ಇರುತ್ತೆ ಮುಳ್ಳಿನ ಥರ, ಅದರ ಸಹಾಯದಿಂದ ನಾವು ಆ ಒಂದು ಔಷಧಿಯನ್ನು ಹಚ್ಕೊಂಡು ಈ ಕಣ್ಣಿನ ಹತ್ರ ಬೆಳೆದಾಗ ಆ ಪೊರೆ ಏನಾದರೂ ಇದ್ದರೆ ಅದು ಹೊರಟೋಗುತ್ತಂತೆ. ಅದೇ ರೀತಿ ಆ ಜ್ಞಾನ ಅನ್ನುವಂಥ ಶಲಾಖೆಯಿಂದ ನಮ್ಮ ಕಣ್ಣನ್ನು ತರಿಸ್ತಾನೆ, ಅವನೇ ಗುರು ಅಂತ. ಸೊ ಹಾಗಾಗಿ ನಮ್ಮ ಅಜ್ಞಾನವನ್ನು ನಿರ್ಮೂಲನೆ ಮಾಡುವಂಥವನು ಗುರು. ಹಾಗಾಗಿ ನಮಗೆ ಎಷ್ಟೇ ನಾವು ಶಾಸ್ತ್ರವಾಕ್ಯಗಳನ್ನು ಓದಿದ್ರು ಕೂಡ ಒಂದಷ್ಟು ಕನ್ವಿಕ್ಷನ್ಸ್ ಬರ್ಬೋದು, ಬಿಟ್ಟರೆ ಅದು ಸಂಪೂರ್ಣವಾಗಿ ಅಜ್ಞಾನ ನಾಶವಾಗುವುದಿಲ್ಲ. ಅದು ಗುರುವಿನ ಕೃಪೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮಗೆ ಗುರುವಿನ ಕೃಪೆ ಬೇಕು. ಉದಾಹರಣೆಗೆ ನಾವು ಭಗವದ್ಗೀತೆಯಲ್ಲಿ ನೋಡ್ಬೋದು, ಕಾರ್ಪಣ್ಯ ದೋಷೋ ಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಅವನೇನು ಮಹಾರಥಿ ಅಂದರೆ ಏನಪ್ಪ ಅಂದರೆ ಒಮ್ಮೆಗೆ 10,000 ಜನರ ಜೊತೆ ಏಕಕಾಲದಲ್ಲಿ ಯುದ್ಧ ಮಾಡುವಂಥ ಶಕ್ತಿ ಇರುವಂಥವ್ರನ್ನ ಮಹಾರಥಿ ಅಂತ ಹೇಳ್ತಾರೆ. 1,000 ಜನರ ಜೊತೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಯುದ್ಧ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಅವನನ್ನು ಅತಿರಥ ಅಂತ ಕರೀತಾರೆ. ಅಂಥ ಮಹಾರಥಿಯಾಗಿದ್ದಂಥವ್ರು ಇಡೀ ಆ ಕುರುಕುಲದ ಇದರಲ್ಲಾಗಿರ್ಬೋದು, ಇಲ್ಲ ಬಂದಂಥ ಕುರುಕ್ಷೇತ್ರದ ಯುದ್ಧದಲ್ಲಿ ಕೇವಲ 18 ಜನ ಮಹಾರಥಿಗಳಿದ್ರು. ಸಾವಿರಾರು ಜನ, ಲಕ್ಷಾಂತರ ಜನರ ಮಧ್ಯದಲ್ಲಿ. ಅದರಲ್ಲಿ ಇವನೊಬ್ಬ ಅರ್ಜುನ ಭಾರತ. ಅವನು ವೇದಾಂಗಗಳನ್ನು ಓದಿದ್ದ, ವೇದಗಳನ್ನು ತಿಳ್ಕೊಂಡಿದ್ದ, ಎಲ್ಲವನ್ನೂ ತಿಳ್ಕೊಂಡಿದ್ದ. ಆದರೆ ಕುರುಕ್ಷೇತ್ರ ಯುದ್ಧಕ್ಕೆ ಬಂದಾಗ ಅಹಂಕಾರ ಮಮಕಾರಗಳಿಂದ ನಾನು ನನ್ನುವುದು ಅನ್ನುವಂಥ ಅಹಂಕಾರ ಮಮಕಾರದಿಂದ ಅವನು ದುಃಖ ತಪ್ತನಾಗ್ತಾನೆ. ಅವನ ಜ್ಞಾನ ಹಾಳಾಗಿ ಹೋಗುತ್ತೆ, ಆಮೇಲೆ ನಶಿಸಿ ಹೋಗುತ್ತೆ. ಅದರ ಆ ಸಮಯದಲ್ಲಿ ಮುಚ್ಕೊಂಡು ಹೋಗುತ್ತೆ. ಯಾವುದು ಧರ್ಮ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ನನ್ನ ಕರ್ತವ್ಯ, ಯಾವುದು ನನ್ನ ಕರ್ತವ್ಯ ಅಲ್ಲ ಅನ್ನುವಂಥದ್ದಕ್ಕೆ ಅವನಿಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಾನೆ, ಕಾರ್ಪಣ್ಯ ದೋಷವು ಪಹತ ಸ್ವಭಾವ. ಅತ್ಯಂತ ಚಿಕನ್ ಹಾರ್ಟೆಡ್ನೆಸ್, ಫೇಂಟ್ ಹಾರ್ಟೆಡ್ನೆಸ್ ಅಂತ ನಾವು ಕಾರ್ಪಣ್ಯಕ್ಕೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅತ್ಯಂತ ಸಂಕುಚಿತ ಮನೋಭಾವ, ತಪ್ಪು ಕಲ್ಪನೆ. ಕಾರ್ಪಣ್ಯ ದೋಷೋ ಪಹತ ಸ್ವಭಾವ ಪೃಚ್ಛಾಮಿ, ಹೇಳಪ್ಪ ತ್ವಾಂ, ನೀನು ಹೇಳು. ಧರ್ಮ ಸಮ್ಮೂಢ ಚೇತ, ನಾನು ಧರ್ಮದ ವಿಷಯದಲ್ಲಿ ಮೂಢನಾಗ್ಬಿಟ್ಟಿದ್ದೇನೆ. ಯಾವ್ದು ಸರಿ ಯಾವ್ದು ತಪ್ಪು ನನಗೆ ಅರ್ಥ ಆಗ್ತಿಲ್ಲ. ಐ ಆಮ್ ಕನ್ಫ್ಯೂಸ್ ಟೋಟಲಿ, ಪ್ಲೀಸ್ ಗೈಡ್ ಮಿ. ಯತ್ ಶ್ರೇಯಂ ಸ್ಯಾನ್ನಿಶ್ಚಿತಂ ಬ್ರೂಹಿ. ಯತ್ ಶ್ರೇಯ, ಯಾವುದು ನನಗೆ ಶ್ರೇಯಸ್ಕರವಾದದ್ದು, ಯಾವುದು ನನಗೆ ಒಳ್ಳೆಯದೋ ಅದನ್ನು ನಿಶ್ಚಯಾತ್ಮಕವಾಗಿ ಹೇಳು. ನೋಡು, ಹಂಗೂ ಮಾಡ್ಬೋದು ಹಿಂಗೂ ಮಾಡ್ಬೋದು ಅಂತೆಲ್ಲ ಹೇಳಬೇಡ, ನಿಶ್ಚಯವಾಗಿ ಇದು ಮಾಡು ಅಂತೇಳಿ ನಿಶ್ಚಯವಾಗಿ ಹೇಳಪ್ಪ. ಯಾಕೆ? ಶಿಷ್ಯ ಸ್ಥೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನಲ್ಲಿ ಶರಣಾಗತಿ ಆಗ್ತಿದ್ದೇನೆ, ನೀನು ನನ್ನ ಶಿಷ್ಯನಾಗಿ ಸ್ವೀಕರಿಸಿ ಯಾವುದು ನನಗೆ ಶ್ರೇಯಸ್ಕರ, ಯಾವುದು ನನಗೆ ಸರಿ ಅಂತ ನಿಶ್ಚಯಾತ್ಮಕವಾಗಿ ಹೇಳು, ನಿಶ್ಚಯದಿಂದ ಹೇಳು ಅಂತ ಹೇಳ್ತಾನೆ. ಸೊ ಆವಾಗ ಶರಣಾಗತನಾದ ಮೇಲೆ ಭಗವಂತ ತನ್ನ ಗೀತೋಪದೇಶವನ್ನು ಪ್ರಾರಂಭ ಮಾಡೋದು. ಹಾಗಾಗಿ ಪುರಂದರದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಆ ಗುರುವಿನ ಗುಲಾಮನಾಗಬೇಕು ಅಂದರೆ ಗುರುವಿನಲ್ಲಿ ಶರಣಾಗತನಾದಾಗ ನಮಗೆ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಭಗವದ್ಜ್ಞಾನ ಸಿಗುತ್ತೆ. ಹಾಗಾಗಿ ಈ ಅಜ್ಞಾನ ನಾಶವಾಗಬೇಕಂದ್ರೆ ನಮಗೆ ಗುರು ಕೃಪೆ ಇರಬೇಕಾಗ್ತದೆ. ಹಾಗಾಗಿ ನಮಗೆ ಗುರುವಿನ ಅವಶ್ಯಕತೆ ಬೇಕೇ ಬೇಕು. ಇನ್ನು ಸಂಶಯ ಎರಡನೇದು. ಮೂರನೇದು, ಒಂದನೇದಾಗಲೇ ಹೇಳಿದೆ ತಪ್ಪು ಇಂದ್ರಿಯಗಳ ಸಂಕುಚಿತತೆ ಒಂದು, ಎರಡನೇದು ಅಜ್ಞಾನ ಅಂತ ಹೇಳಿದೆ, ಮೂರನೇದು ಸಂಶಯ, ಡೌಟ್. ಅನುಮಾನಂ ಪೆದ್ದ ರೋಗಂ ಅಂತೇಳಿ ತೆಲುಗುಲಿ ಒಂದು ಮಾತಿದೆ. ನಮಗೆಲ್ಲರೂ ಕೂಡ ಅನುಮಾನಗಳು. ಅದನ್ನು ನಾವು ಭಗವಾನ್ ಶ್ರೀರಾಮಕೃಷ್ಣ ಲೀಲಾ ಅವತಾರ ಕಾರ್ಯದಲ್ಲಿ ನೋಡ್ಬೋದು. ರಾಮ ಕೋದಂಡ ಪಾಣಿಯಾಗಿ ಬಂದ, ಹಲವಾರು ರಾಕ್ಷಸನ ಸಂಹಾರ ಮಾಡ್ತಾನೆ. ಅವನ ಜೀವನದಲ್ಲೂ ಕೂಡ ಧರ್ಮದ ಅನುಷ್ಠಾನವನ್ನು ಮಾಡಿರ್ತಾನೆ. ಧರ್ಮದ ಪರಾಕಾಷ್ಠೆಯಾಗಿದ್ದ ಅವನು ಧರ್ಮವನ್ನು ಅವನ ಜೀವನದಲ್ಲಿ ಅಳವಡಿಸ್ಕೊಂಡ. ಮತ್ತೆ ಶಿಷ್ಟರನ್ನು ರಕ್ಷಿಸ್ತಾನೆ, ದುಷ್ಟರನ್ನು ಶಿಕ್ಷಿಸ್ತಾನೆ. ಅವನ ಅವತಾರ ಕಾರ್ಯವನ್ನು ಮಾಡ್ತಾನೆ. ಅದೇ ರೀತಿ ಕೃಷ್ಣ ಪರಮಾತ್ಮ ವಾಸುದೇವನು ಕೂಡ ಬಂದ, ಹಲವಾರು ರಾಕ್ಷಸನ ಸಂಹಾರ ಮಾಡಿಸ್ತಾನೆ. ಅವನೇ ಸಂಹಾರ ಮಾಡ್ತಾನೆ ಇನ್ನು ಕೆಲವರನ್ನೆಲ್ಲ, ಮತ್ತೆ ಶಿಷ್ಟರನ್ನು ರಕ್ಷಿಸ್ತಾನೆ.
ಇತ್ಯಾದಿ ಎಲ್ಲ ನೋಡ್ತೀವಿ. ಆದರೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ನೋಡಿದ್ರೆ ಅವ್ರವ್ರ ಮೈ ಮೇಲೆ ಹಾಕ್ಕೊಳ್ತಿದ್ದು ಬಟ್ಟೆ ಉದುರೋಗ್ತಿತ್ತು. ಅವ್ರ ಮೈ ಮೇಲಿಂದ ಹಾಕೊಳ್ಳೋದು ಬಟ್ಟೆನೇ ಇಟ್ಕೊಳಕ್ಕೆ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ಇನ್ನು ಯಾವ ಆಯುಧವನ್ನು ಇಟ್ಕೊಳ್ಳೋದು ಹೇಳಿ ಅವ್ರು ಯಾವ ಆಯುಧವನ್ನು ಇಟ್ಕೊಳ್ಳಿಲ್ಲ, ಯಾರನ್ನು ನಾಶ ಮಾಡಲಿಲ್ಲ, ಯಾರನ್ನು ಸಂಹಾರ ಮಾಡಲಿಲ್ಲ, ಭಕ್ತರನ್ನು ಕಾಪಾಡಿದ್ದಾರೆ, ಇಲ್ಲ ಅಂತಿಲ್ಲ. ಸಾಧಕರನ್ನು ಕಾಪಾಡಿದ್ರು, ಭಕ್ತರನ್ನು ಕಾಪಾಡ್ತಾರೆ, ಸರಿ. ಹಾಗಾಗಿ ಇವರು ಧರ್ಮ ರಕ್ಷಣೆನ ಹೆಂಗೆ ಮಾಡಿದ್ರು? ಇವ್ರು ಯಾರನ್ನು ಸಂಹಾರವೇ ಮಾಡಲಿಲ್ವಲ್ಲ, ಇವ್ರನ್ನ ದೇವರು ಅಂತ ಕರೆಯೋದು ಹೇಗೆ? ಇವನನ್ನು ಭಗವಂತ ಅಂತ, ಭಗವಾನ್ ಶ್ರೀರಾಮಕೃಷ್ಣ ಅಂತ ಹೇಳ್ತಿರಲ್ಲ, ನೀವು ಶ್ರೀರಾಮಕೃಷ್ಣ ಭಗವಂತ ಅಂತ ಕರೆಯೋದು ಹೇಗೆ ಅಂತ ಅಂದಾಗ ಸ್ವಾಮಿ ವಿವೇಕಾನಂದರು ತುಂಬ ಚೆನ್ನಾಗಿ ಶಕ್ತಿ ಸಮುದ್ರ ಆ ಇದರಲ್ಲಿ ಆ ಸ್ತೋತ್ರದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು? ಸಂಶಯ ರಾಕ್ಷಸ ಅನ್ನುವಂಥವನನ್ನು ಈ ಭಗವಾನ್ ಶ್ರೀರಾಮಕೃಷ್ಣ ನಾಶ ಮಾಡ್ತಾರೆ. ಈ ಕಲಿಪುರುಷನ ನಾಶ ಮಾಡಿದ್ರು. ಕಲಿಪುರುಷನ ನಾಶ ಮಾಡಿದ್ರು ಅಂದರೆ ಸಂಶಯ ರಾಕ್ಷಸನ ನಾಶ ಮಾಡಿದ್ರು. ಸಂಶಯ ರಾಕ್ಷಸ ಅಂದರೆ ಯಾರಪ್ಪ? ಏನರ ಬಗ್ಗೆ ಸಂಶಯ ಅಂದರೆ ಭಗವಂತನ ಅಸ್ತಿತ್ವದ ಕುರಿತು ಸಂಶಯ, ಧರ್ಮದ ಕುರಿತು ಸಂಶಯ, ಆತ್ಮತತ್ವದ ಕುರಿತು ಸಂಶಯ, ಪಾರಮಾರ್ಥಿಕ ವಿಷಯಗಳ ಕುರಿತು ಸಂಶಯ. ಈ ಸಂಶಯ ಕಲಿಕಾಲದಲ್ಲಿ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಬಹುತೇಕರಿಗಿರುತ್ತೆ. ಭಗವಂತ ಇದ್ದಾನೆಯೋ ಇಲ್ವೋ, ಅವನು ಕಂಡವ್ರು ಯಾರು, ಇಲ್ಲ ಆತ್ಮತತ್ವ ಇದೆಯೋ ಇಲ್ವೋ, ಪಾರಮಾರ್ಥಿಕ ವಿಷಯಗಳು ಇವೆಲ್ಲವೂ ಇದೆಯೋ ಇಲ್ವೋ, ಈ ರೀತಿಯಾದೊಂದು ಸಂಶಯ ಸಾಮಾನ್ಯವಾಗಿ 18-19ನೇ ಶತಮಾನದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ಅವತರಣವಾಗುವ ಸಮಯದಲ್ಲಿ ಕಾಡ್ತಾ ಇತ್ತು, ಇಡೀ ವಿಶ್ವವನ್ನೇ ಕಾಡಿತ್ತು. ಹಾಗಾಗಿ ಶ್ರೀರಾಮಕೃಷ್ಣರು ಬಂದು ಈ ಸಂಶಯ ರಾಕ್ಷಸನನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸೊ ಹಾಗಾಗಿ ಶ್ರೀರಾಮಕೃಷ್ಣರು ಸಂಶಯ ರಾಕ್ಷಸನನ್ನು ನಾಶ ಮಾಡಿದ್ರಂತೆ. ಹಾಗಾಗಿ ಆ ಗುರುಕೃಪೆ ಆದಾಗ ನಮಗೂ ಏನಾಗುತ್ತೆ ಅಂದರೆ ಈ ಸಂಶಯ ಅನ್ನುವಂಥ ಒಂದು ರಾಕ್ಷಸ ನಾಶವಾಗುತ್ತೆ, ಸಂಶಯ ಅನ್ನುವಂಥದ್ದು ನಮಗೆ ಹೊರಟು ಹೋಗುತ್ತೆ ಅಂತೇಳಿ. ಯಾವುದ್ರ ಬಗ್ಗೆ ಸಂಶಯ? ಭಗವಂತನ ಅಸ್ತಿತ್ವದ ಕುರಿತು ಸಂಶಯ, ಆತ್ಮದ ಅಸ್ತಿತ್ವದ ಕುರಿತು ಸಂಶಯ, ಪಾರಮಾರ್ಥಿಕ ವಿಷಯಗಳ ಕುರಿತು ಸಂಶಯ, ಮತ್ತು ಒಳ್ಳೆತನದ ಕುರಿತು ಸಂಶಯ. ಎಷ್ಟೋ ಜನ ಕೇಳ್ತಾರೆ, ಸ್ವಾಮೀಜಿ ಒಳ್ಳೆ ಜನನೇ ಯಾವಾಗಲೂ ಕಷ್ಟಪಡ್ತಿರ್ತಾರೆ, ಒಳ್ಳೆ ಜನನೇ ಯಾವಾಗಲೂ ಅಪಮಾನಕ್ಕೆ ಒಳಗಾಗ್ತಿರ್ತಾರೆ, ಈ ಕೆಟ್ಟವ್ರು ಆರಾಮಾಗಿರ್ತಾರೆ, ಹೆಚ್ಚು ಹೆಣ್ಣು ಮಣ್ಣುಗಳನ್ನ ಇಟ್ಕೊಂಡು ಅಧಿಕಾರ ಇಟ್ಕೊಂಡು ಆರಾಮಾಗಿರ್ತಾರಲ್ಲ ಸ್ವಾಮೀಜಿ, ಒಳ್ಳೆಯವರು ಆಗಬೇಕಾ? ಒಳ್ಳೆಯವರಾಗಂದ ಪ್ರಯೋಜನ ಇದೆಯಾ? ಕಷ್ಟನೇ ಅಲ್ವಾ ಅಂಥೇಳಿ. ಸೊ ಅಂದರೆ ಆ ಒಳ್ಳೆಯದ ಇದ್ರ ಬಗ್ಗೆ ಸಂಶಯ ಇರುತ್ತೆ ಎಷ್ಟೋ ಜನ ಸಾಧಕರಿಗೆ, ಭಕ್ತರಿಗೆ, ಪಿಪಾಸುಗಳಿಗೆ. ಈ ರೀತಿಯಾದ ಸಂಶಯಗಳೆಲ್ಲ ನಾಶ ಆಗಬೇಕಂದ್ರೆ, ಹೋಗಬೇಕು ಅಂದರೆ, ಹೋಗ್ಲಾಡಿಸ್ಬೇಕಂದ್ರೆ ಭಗವಂತನ ಕೃಪೆ ಬೇಕು. ಆ ಭಗವಂತನೇ ಗುರುವಿನ ರೂಪದಲ್ಲಿ ಬರ್ತಾನೆ. ಹಾಗಾಗಿ ಈ ಸಂಶಯ ನಮಗೆ ಹೋಗಬೇಕು ಅಂತ ಅಂದರೆ ನಮಗೆ ಭಗವಂತನ ಕೃಪೆ ಆಗಬೇಕು. ಉದಾಹರಣೆಗೆ ಹಾಲ್ಮಾರೋಳ ಕಥೆಯನ್ನು ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ಅವ್ರು ಹೇಳೋದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೋದು. ಹಾಲ್ಮಾರೋಳು ಪ್ರತಿನಿತ್ಯ ಅವಳ ಹಳ್ಳಿಯಿಂದ ಒಂದು ದೇವಸ್ಥಾನಕ್ಕೆ ಹಾಲನ್ನು ತಂದುಕೊಡುವಂಥದ್ದು ಪದ್ಧತಿ ಇರ್ತದೆ. ಒಂದು ಸಣ್ಣ ತೊರೆ ಅವಳ ದಾಟಿಬಿಟ್ಟು ಬರಬೇಕಾಗಿರುತ್ತೆ. ಮಳೆಗಾಲದಲ್ಲಿ ಆ ತೊರೆಯಲ್ಲಿ ಸಾಮಾನ್ಯ, ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಇರ್ತಿತ್ತು, ಹೆಚ್ಚು ಕಡಿಮೆ ನಡ್ಕೊಂಡೇ ಬಂದ್ಬಿಡೋಕ್ಕೆ ಸಾಧ್ಯ ಆಗ್ತಿತ್ತು. ಮಳೆಗಾಲದಲ್ಲಿ ಮಳೆ ನೀರಿನಿಂದ ಆ ತೊರೆ ತುಂಬ ದೊಡ್ಡದಾಗಿ ರಭಸವಾಗಿ ಹರಿತಾ ಇದ್ದರಿಂದ ನಡ್ಕೊಂಡ್ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ದೋಣಿಯ ಸಹಾಯದಿಂದಲೇ ಬರಬೇಕು. ಮಳೆ ಹೆಚ್ಚಾದಂಗೂ ನೀರು ಹೆಚ್ಚಾಗ್ತಿತ್ತು, ರಭಸವು ಹೆಚ್ಚಾಗ್ತಿತ್ತು. ಹಾಗೂ ಹೆಚ್ಚಿನ ಅಂಬಿಗರು ಬರ್ಲಿಕ್ಕೆ ಇಷ್ಟಪಡ್ತಿಲ್ಲ, ಯಾಕಂದ್ರೆ ಕೊಚ್ಕೊಂಡು ಹೋದರೆ ಮತ್ತೆ ಪ್ರಾಣ ಹೋಗುತ್ತೆ ಅಂತೇಳಿ. ಎಷ್ಟೋ ಬಾರಿ ಪಾಪ ಇವ್ರನ್ನ ಕೇಳಿ ಕೊನೆಗೆ ಯಾರೋ ಒಬ್ಬರು ಒಪ್ಕೊಂಡಾಗ ಮಾತ್ರ ಈ ಹಾಲಿನ ಹೆಂಗಸು ಬರಬೇಕಾಗ್ತಿತ್ತು. ಹಾಗಾಗಿ ಹಲವಾರು ಬಾರಿ ತಡ ಆಗ್ತಿತ್ತು. ಕೆಲವು ಸಮಯವಾದ ಮೇಲೆ ಆ ಒಬ್ಬ ಪೂಜಾರಿ ಕೇಳ್ತಾನೆ, ಏನಮ್ಮ ನೀನು ಹಾಲು ಮಾರೋಳು, ನೀನು ಹಾಲನ್ನು ತೆಗೆದುಕೊಂಡು ತಡ ಮಾಡಿ ಬರ್ತಾ ಇದ್ದೀಯಾ, ಹಾಗಾಗಿ ಕಷ್ಟ ಆಗ್ತಾ ಇದೆ ಪೂಜೆಗೆ, ನಿತ್ಯ ಪೂಜೆಗೆ ತಡ ಆಗ್ತಾ ಇದೆ, ನಿನಗೆ ಬರ್ಲಿಕ್ಕೆ ಆಗೋಲ್ಲ ಅಂದರೆ ಹೇಳು, ನಾನು ಬೇರೆಯವ್ರ ಹತ್ರ ಹಾಲು ತರಿಸ್ಕೊಳ್ತೀನಿ ಅಂತ. ಆವಾಗ ಅವಳು ಹೇಳ್ತಾಳೆ, ಇಲ್ಲ ಬುದ್ಧಿ, ನಾನು ಬರಬೇಕು ಅಂತಿದ್ದೇನೆ, ಇದ್ರೆ ತೊರೆ ಇದೆ, ಈ ಥರ ತೊರೆ ತುಂಬಿ ಹರಿತಾ ಇದೆ, ನಿಮಗೆ ಗೊತ್ತಿದೆ, ಅಂಬಿಗರು ಯಾರು ಬರ್ತಾ ಇಲ್ಲ, ಹಾಗಾಗಿ ಕಷ್ಟ ಆಗ್ತಿದೆ, ನಾನು ಆದಷ್ಟು ಬೇಗ ಬರುವಂಥ ಪ್ರಯತ್ನವನ್ನು ಮಾಡ್ತೇನೆ, ದಯವಿಟ್ಟು ಹಾಲನ್ನು ನನ್ನಿಂದಲೂ ತೆಗೆದುಕೊಳ್ಳಿ, ಇದರಿಂದ ನನ್ನ ಸಂಸಾರ ನಡೀತಾ ಇದೆ ಇತ್ಯಾದಿ ಎಲ್ಲ ಹೇಳ್ತಾಳೆ. ಆಯಿತು ನೋಡೋಣ ಅಂತ ಅಷ್ಟೇ ಹೇಳಾದ್ಮೇಲೆ ಅವನು ಎಷ್ಟೇ ಅವನು ಕೂಡ ಪಂಡಿತ, ಒಂದಷ್ಟು ಪುರಾಣಗಳನ್ನು ಅದನ್ನೆಲ್ಲ ತಿಳ್ಕೊಂಡಿದ್ದ, ಒಂದಷ್ಟು ವೇದಗಳನ್ನೆಲ್ಲ ಓದಿದ್ದ. ಅವನು ಹೇಳ್ತಾನೆ, ಏನಮ್ಮ ಭಗವನ್ನಾಮದಿಂದ ಭವಸಾಗರವನ್ನೇ ದಾಟ್ಬಿಡ್ಬೋದು ನಾವು, ಇನ್ನೊಂದು ಸಣ್ಣ ತೊರೆಯನ್ನು ದಾಟಕ್ಕಾಗೋದಿಲ್ವಾ ಅನ್ನುವಂಥ ಒಂದು ಮಾತನ್ನು ಸಾಮಾನ್ಯವಾಗಿ ಆ ಪೂಜಾರಿ ಹೇಳ್ತಾನೆ. ಆದರೆ ಇವಳು ಯಾವುದೇ ಓದಿಲ್ಲ, ಇವಳಿಗೆ ಯಾವುದೇ ಅಕ್ಷರ ಜ್ಞಾನ ಇರಲಿಲ್ಲ, ಏನೇ ಇರಲಿಲ್ಲ ಕೂಡ, ಅದು ಪ್ರಾಯಶಃ ಶ್ರದ್ಧೆ ಇತ್ತು, ಅವಳಲ್ಲಿ ಮನಸ್ಸು ತಯಾರಿಯಾಗಿತ್ತು ಅಂತ ಕಾಣ್ತದೆ. ಆ ಪೂಜಾರಿಯ ಮಾತನ್ನು ಶ್ರದ್ಧೆಯಿಂದ ಸ್ವೀಕರಿಸ್ತಾರೆ. ಶ್ರದ್ಧೆ ಅಂದರೆ ಬರೀ ನಂಬಿಕೆ ಅಲ್ಲ, ಬರೀ ವಿಶ್ವಾಸ ಅಲ್ಲ. ಆ ನಂಬಿಕೆ ಮತ್ತು ವಿಶ್ವಾಸವನ್ನು ಕಾರ್ಯಗತಗೊಳಿಸಿದಾಗ ಅದನ್ನು ಶ್ರದ್ಧೆ ಅಂತ ಕರಿತೀವಿ. ಎ ಫೇತ್ ಇಸ್ ಫಾಲೋಡ್ ಬೈ ಆ್ಯಕ್ಷನ್, ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಶ್ರದ್ಧಾ. ಶ್ರದ್ಧೆಗೆ ಸಮನಾರ್ಥಕ ಪದ ಫೇತ್ ಅಂತ ಬಿಲೀಫ್ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಅಲ್ಲ. ಶ್ರದ್ಧೆ ಅಂದರೆ ಶ್ರದ್ಧೆ ಅಂತಲೇ ಹೇಳಬೇಕು, ಅದಕ್ಕೆ ಇಂಗ್ಲೀಷಲ್ಲಿ ಸಮನಾರ್ಥಕ ಪದ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆ ಕಾರ್ಯಗತವಾದಾಗ ಮಾತ್ರ ನಮ್ಗೆ ಶ್ರದ್ಧೆ ಇದೆ ಅಂತ ಶ್ರದ್ಧೆ ಈ ಹಾಲು ಮಾರುವ ಹೆಂಗಸಿಗೆ ಭಗವಂತನ ಕೃಪೆಯಿಂದ ಇತ್ತು. ಅವಳು ಆವತ್ತಿನ ದಿವಸದಿಂದ ಭಗವಂತನ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಹೀಗೆ ಕೆಲವು ದಿವಸ ಆಗಿದೆ,
ಪೂಜಾರಿ ಕೇಳ್ತಾನೆ, ಏನಮ್ಮ ಈಗ ನೋಡಿದ್ರೆ ಲೇಟಾಗಿ ಬರ್ತಾ ಇಲ್ಲ ನೀನು? ಓ, ನಾನು ಅವತ್ತು ಬೈದೆ ಅಲ್ವಾ, ಎದುರಿಸ್ದೆ ಅಲ್ವಾ ನಿನಗೆ, ನೀನೇನಾದರೂ ತಡ ಮಾಡಿದೆ ಅಂದರೆ ಹಾಲನ್ನ ನಾನು ಬೇರೆ ಹತ್ರ ತೆಗೆದುಕೊಳ್ತೀನಿ ಅಂತ. ಸೊ ಹಂಗಾಗಿ ಬರ್ತಾ ಇದೆ ಅಲ್ವಾ ಕರೆಕ್ಟಾಗಿ. ನೋಡಿದ್ರಾ, ನಿಮಗೆಲ್ಲ ಸ್ವಲ್ಪ ಅವಾಗವಾಗ ಜಾಡಿಸ್ಬೇಕು, ಅವಾಗವಾಗ ಬೆದರಿಕೆ ಹಾಕಬೇಕು, ಅವಾಗ ಮಾತ್ರ ನೀವು ಬರೋದು ಅಂತ ಅವನು ಹೇಳ್ತಾನೆ ಪೂಜಾರಿ. ಹೆಂಗ್ಸ್ ಹೇಳ್ತಾಳೆ, ಇಲ್ಲ ಬುದ್ಧಿ, ಇಲ್ಲ ಸ್ವಾಮಿ, ಆ ಥರ ಇಲ್ಲ, ನೀವು ಹೇಳಿದ್ರಲ್ಲ ಈಗ ಅಂಬಿಗನ ಸಮಸ್ಯೆ ಇಲ್ವಾ ಅಂತ ಪೂಜಾರಿಗಳು ಕೇಳಿದಾಗ, ಇಲ್ಲ ಸ್ವಾಮಿ, ಈಗಲೂ ಅಂಬಿಗನ ಸಮಸ್ಯೆ ಇದೆ, ಆದರೆ ಈಗ ನನಗೆ ಅಂಬಿಗ ಬೇಕಾಗಿಲ್ಲ. ಮಳೆ ಚೆನ್ನಾಗಿ ಬರ್ತಾ ಇದೆ, ಈಗಲೂ ಕೂಡ ಆ ತೊರೆ ತುಂಬ ಉಕ್ಕಿ ಹರಿತಾ ಇದೆಯಲ್ಲ ಅಂದರೆ, ಹೌದು ಸ್ವಾಮಿ, ಆದರೆ ನೀವು ಹೇಳಿದ್ರಲ್ಲ ಭಗವನ್ನಾಮ ಜಪದಿಂದ ಭವಸಾಗರವನ್ನೇ ನಾವು ದಾಟ್ಬಿಡ್ಬೋದು, ಇನ್ನೇ ತೊರೆನ ದಾಟಕ್ಕಾಗಲ್ವಾ ಅಂತ, ಹಾಗೆ ನಾನು ಭಗವಂತನ ಹೆಸರು ಹೇಳ್ಕೊಂಡು ತೊರೆನ ದಾಟ್ತಾ ಇದ್ದೀನಿ ಅಂತಾಳ. ಸೊ ಮುಗ್ಧತೆಯಿಂದ ಆ ಪೂಜಾರಿಗೆ ಆಶ್ಚರ್ಯ ಆಗುತ್ತೆ. ಶಾಸ್ತ್ರದಲ್ಲಿ ಹೇಳಿರೋದು ಹೌದು, ಅದು ಸಾಧ್ಯವೇ, ನನ್ನ ಮಾತಿಗೆ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಅವನ ಬಗ್ಗೆ ಅವನಿಗೆ ಒಂದು ಸಂಶಯ ಬರುತ್ತೆ. ಹಾಲ್ಮಾರೋ ಹೆಂಗೆ ಹೇಳ್ತಾನೆ, ನೀ ಸತ್ಯ ಹೇಳ್ತಿದ್ದೀಯಮ್ಮ ಅಂತ ಕೇಳ್ತಾನೆ. ಹೌದು ಬುದ್ಧಿ ಅಂದರೆ, ಹಾಗಾದ್ರೆ ಇರು, ನಾನು ಪೂಜೆ ಮುಗಿಸ್ಕೊಂಡು ಬರ್ತೇನೆ, ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳಿ ಪೂಜೆ ಮುಗಿಸಿ ಸ್ವಲ್ಪ ಪ್ರಸಾದನ ಕೊಡ್ತಾನೆ. ಆ ಪ್ರಸಾದನ ಅವಳು ಸ್ವೀಕರಿಸ್ತಾಳೆ, ಅವನು ಪೂಜಾವನ್ನು ಸ್ವೀಕರಿಸಿ ದೇವಸ್ಥಾನದ ಬಾಗಿಲು ಹಾಕ್ಕೊಂಡು ಆಚೆ ಬರ್ತಾನೆ. ಇವ್ರ ಪಾಡಿಗಳು ಬಂದು ಭಗವನ್ನಾಮ ಹೇಳ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾಳೆ. ಆದರೆ ಈ ಪೂಜಾರಿ ಹೇಳಿರುವಂಥ ಪೂಜಾರಿ ಪಂಚೆನ ಸ್ವಲ್ಪ ಮೇಲಕ್ಕೆ ಎತ್ಕೊಂಡ್ಬಿಟ್ಟು ಭಗವನ್ನಾಮ ಹೇಳಕ್ಕೆ ಹೋಗ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಭಗವನ್ನಾಮ ಜಪದಲ್ಲಿ ಅವನಿಗೆ ವಿಶ್ವಾಸ ಇರಲಿಲ್ಲ, ಶ್ರದ್ಧೆ ಇರಲಿಲ್ಲ. ಭಗವನ್ನಾಮ ಜಪದಿಂದ ನಾವು ಭವಸಾಗರವನ್ನು ದಾಟ್ತೀವಿ ಅಂತ ಅವನು ಪಂಚೆ ಎತ್ತಿಬಿಟ್ಟು ಇಡಕ್ಕೆ ಹೋಗ್ತಾ ಇದ್ದಾನೆ. ಕಾಲು ಇಡ್ತಾನೆ, ಮುಳುಗೋಗ್ತೀನಿ ಅಂತ. ಆಗಾಗಲೇ ಮಧ್ಯೆ ಕೊಟ್ಟೋಗಿದ್ದಾಳೆ ಆ ಹೆಂಗಸು. ಹಿಂದೆ ತಿರುಗಿ ನೋಡ್ತಾಳೆ. ಆವಾಗ ಅವ್ನು ಪಂಚೆ ತಿರುಗಿ ನೋಡ್ಬಿಟ್ಟು ಹೇಳ್ತಾರೆ, ಅಲ್ಲ ಬುದ್ಧಿ, ಭಗವನ್ನಾಮ ಜಪದಿಂದ ಭವಸಾಗರನ ದಾಟ್ಬೋದು ಅಂತೀರಾ, ತೊರೆನ ದಾಟಕ್ಕಾಗೋದಿಲ್ವೇ? ನಿಮ್ಗೆ ಶ್ರದ್ಧೆ ಇಲ್ಲ ಅನ್ಸುತ್ತೆ, ನಂಬಿಕೆ ಇಲ್ಲ ಅನ್ಸುತ್ತೆ ಬುದ್ಧಿ ದೇವ್ರ ಹತ್ರ. ಯಾಕೆ ನೀವು ಪಂಚೆನ ಎತ್ತಿದ್ದೀರಾ ಅಂದರೆ ನಿಮ್ಮ ಪಂಚೆ ನಂದೋಗುತ್ತೆ ಅಂತ ಅರ್ಥ. ಅಂದರೆ ನಿಮಗೆ ಭಗವನ್ನಾಮದಲ್ಲಿ ಶ್ರದ್ಧೆ ಇಲ್ವಲ್ಲ ಅಂತ ಅಂದ್ಕೊಂಡು ಅವಳ ಹಾಡಿನ ಭಾಷೆಯಲ್ಲೇ ಮಾತಾಡ್ತಾ ಅವಳು ನಡ್ಕೊಂಡು ಹೋಗ್ತಾಳೆ. ಈ ಪೂಜಾರಿ ಒಂದು 2 ಹೆಜ್ಜೆ ಇಟ್ಟು ನೀರಲ್ಲಿ ಬಿದ್ದು ಬಿಡ್ತಾನೆ ಅಂತ ಕಾಣುತ್ತೆ. ಸೊ ಹಾಗಾಗಿ ಅವನಿಗೆ ಆ ಭಗವಂತನಲ್ಲಿ ಅಸ್ತಿತ್ವದಲ್ಲಿ ಸಂಶಯವಿತ್ತು, ಭಗವನ್ನಾಮದ ಶಕ್ತಿಯಲ್ಲಿ ಸಂಶಯವಿತ್ತು. ಇಂತಹ ಸಂಶಯವನ್ನು ಸಂಪೂರ್ಣವನ್ನು ನಮ್ಗೆ ನಾಶ ಆಗಬೇಕು ಅಂದರೆ ಗುರುವಿನ ಕೃಪೆ ನಮಗೆ ಬೇಕಾಗತ್ತೆ. ಮತ್ತು ಎಷ್ಟೇ ನಾವು ತಿಳ್ಕೊಂಡಿದ್ರು ಕೂಡ ಗುರುವಿನ ಕೃಪೆ ಇಲ್ಲದೆ ಈ ಸಂಶಯ ನಮಗೆ ನಾಶ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಗುರುವಿನ ಕೃಪೆ ನಮಗೆ ಬೇಕು, ಗುರುವಿನ ಅವಶ್ಯಕತೆಯು ನಮಗೆ ಬೇಕಾಗತ್ತೆ. ಇನ್ನು 4ನೇದು, ಮೊದಲನೇದೇನು? ಅಪಟುಕರಣತ್ವ, ಇಂದ್ರಿಯಗಳ ಸಂಕುಚಿತತೆ. 2ನೇದು ಅಜ್ಞಾನ. 3ನೇದು ಸಂಶಯ ಆಯಿತು. 4ನೇದು ವಿಪರ್ಯಯ ಅಂದರೆ ತಪ್ಪು ತಿಳುವಳಿಕೆ. ಇದಕ್ಕೊಂದು ತಮಾಷೆ ಒಂದು ಕತೆ ಹೇಳ್ತಾರೆ. ಭಗವದ್ಗೀತೆಯ ಉಪನ್ಯಾಸ ನಡೀತಾ ಇತ್ತು. ಅಲ್ಲಿ ಆ ಉಪನ್ಯಾಸದಲ್ಲಿ ಗುರುಗಳು ಮಾತನ್ನು ಹೇಳ್ತಾರೆ. ಏನು? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ವಾಸುದೇವ ಅಂತ ಹೇಳ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಕೇಳಿರ್ತಾನೆ, ಇಡೀ ಉಪನ್ಯಾಸ ಎಲ್ಲ ಕೇಳಿರ್ತಾನೆ. ಶಿಷ್ಯ ತುಂಬ ನಿಷ್ಠೆಯಿಂದ ಮೊದಲನೇ ಸಾಲಲ್ಲೇ ಕೂತಿರ್ತಾನೆ. ಉಪನ್ಯಾಸ ಆದಮೇಲೆ ಗುರುಗಳು ರೂಮ್ಗೆ ಬರ್ತಾರೆ. ಶಿಷ್ಯ ಕೂಡ ಹಿಂಬಾಲಿಸ್ಬಿಟ್ಟು ಕೇಳ್ತಾನೆ, ಗುರುಗಳೇ, ನೀವು ಇವತ್ತು ಹೇಳಿದ್ದೆಲ್ಲ ಅರ್ಥ ಆಯಿತು, ಆದರೆ ನನಗೆ ಅಲ್ಲಿ ಒಂದೇ ಒಂದು ವಿಷಯ ಅರ್ಥ ಆಗಲಿಲ್ಲ ಅಂತ. ಗುರುಗಳಿಗೂ ತುಂಬ ಸಂತೋಷ ಆಯಿತು. ಹೌದಾ, ನಿಮ್ಗೆ ಹೇಳಿದ್ದೆಲ್ಲ ಅರ್ಥ ಆಯಿತು, ಆದರೆ ಒಂದೇ ಒಂದು ವಿಷಯ ಅರ್ಥ ಆಗಲಿಲ್ವಾ? ಏನದು? ಅದೇ ಗುರುಗಳೇ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಲ್ಲಿ ಅಲ್ಲಿ ಸರ್ವೋಪನಿಷದೋ ದೋ ಗದಾ ಗೋಪಾಲ ನಂದನ ಅಂತಿದ್ರಲ್ಲ, ಅಲ್ಲಿ 2 ಗದ ಅಂತ ಇದ್ರಲ್ಲಿ ಯಾವ ಗದ ಅಂದರೆ ಕತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ, ಹಿಂದಿ ಗೊತ್ತಿರುತ್ತೆ. 2 ಕತ್ತೆಗಳು ಅಂತ ಹೇಳ್ತಾರಲ್ಲ, ಅಲ್ಲಿ 2 ಕತ್ತೆಗಳು ಯಾವುವು ಅಂತ ಗುರುಗಳು ತಲೆ ಚಚ್ಕೊಂಡು ಹೇಳ್ತಾರೆ. 2 ಕತ್ತೆಗಳು ಯಾವ ಗೊತ್ತೇನೋ, ಒಂದು ನಾನು, ಇನ್ನೊಂದು ನೀನು ಅಂತ ಹೇಳಿ. ಸೊ ದೋಗ್ಧ ಅನ್ನುವಂಥದ್ದು ದೋ ಗದ ಅಂತ ಹೇಳಿ ತಿಳ್ಕೊಂಡ್ಬಿಡ್ತಾನೆ ಈ ಶಿಷ್ಯ. ಈ ರೀತಿಯಾಗಿ ಶಾಸ್ತ್ರ ವಿಚಾರಗಳನ್ನು ನಾವು ಕೇಳಿದಾಗ, ಎಷ್ಟೋ ಬಾರಿ ನಾವು ತಪ್ಪುಗಳನ್ನು ಕೂಡ ತಿಳ್ಕೊಳ್ತಾ ಇರ್ತೀವಿ. ಅದಕ್ಕೆ ಗುರುವಿನ ಕೃಪೆ ನಮಗೆ ಬೇಕು ಅಂತ. ಉದಾಹರಣೆಗೆ, ಅಣೋರಣೀಯಾನ್ ಮಹತೋ ಮಹಿಯಾನ್ ಆತ್ಮಸ್ಯ ಜಂತೋ ನಿಹತೋ ಗುಹಾಯಾಮ್ ಅಂತ ಈ ರೀತಿ ಹಲವಾರು ಶ್ಲೋಕಗಳು ಬರ್ತದೆ. ಏನು? ಅಣುಗಿಂತಲೂ ಅಣು ಈ ಆತ್ಮ ತತ್ವ, ಮತ್ತೆ ಅತ್ಯಂತ ಮಹತ್ತರವಾದಂಥ ಜಗತ್ತಿನಲ್ಲಿ ಯಾವುದು ದೊಡ್ಡ ವಸ್ತು ಅಂತ ಅಂತೋ, ಅತ್ಯಂತ ಬೃಹದಾಕಾರವಾಗಿರುತ್ತೆ ಅಂತ ಹೇಳೋಕ್ಕಾಗುತ್ತೋ ಅದಕ್ಕಿಂತಲೂ ದೊಡ್ಡದು ಅಂತ. ಪೇರ್ ಆಫ್ ಆಪೋಸಿಟ್ಸ್ ಥರ. ಆಟಮ್ಮೇ, ಅಣುವೇ ಅತ್ಯಂತ ಸೂಕ್ಷ್ಮ ವಸ್ತು ನಮ್ಗೆ ಗೊತ್ತಿರೋ ಹಾಗೆ, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಅಂತ ಒಂದು ಕಡೆ ಹೇಳ್ತೀರಾ, ಇನ್ನೊಂದು ಕಡೆ ಜಗತ್ತಿನ ಅತ್ಯಂತ ದೊಡ್ಡದಾದ ವಸ್ತು, ಅದಕ್ಕಿಂತಲೂ ಈ ದೊಡ್ಡದು ಆತ್ಮತತ್ವ ಬ್ರಹ್ಮನ್ ಅಂತ ಅಂದರೆ ಏನಿದು? ಇಂಥದನ್ನು ಯಾರಾದ್ರೂ ನಾವು ಕೇಳಿದಾಗ ವಿಶೇಷವಾಗಿ ಏನು ನಿಮ್ಮ ಉಪನಿಷತ್ತುಗಳು ಹೇಳೋ ಅಂಥದ್ದು ಏನು ಹೇಳ್ತಾ ಇದೆ? ನಿಮ್ಮ ಋಷಿಗಳು ನಿಜವಾಗ್ಲೂ ತಿಕ್ಕಲರಿರಬೇಕು, ಹುಚ್ಚರಿರಬೇಕು. ಒಂದು ಅತ್ಯಂತ ಸಣ್ಣದು ಅಂತ ಹೇಳ್ತೀರಾ, ಇನ್ನೊಂದು ಕಡೆ ಅತ್ಯಂತ ದೊಡ್ಡದು ಅಂತ ಹೇಳ್ತೀರಾ. ಅದು ಹೆಂಗೆ? ಅತ್ಯಂತ ಅದು ಭಾರವಿಲ್ಲದ ವಸ್ತು ಅಂತೀರಾ, ಇನ್ನೊಂದು ಅತ್ಯಂತ ಭಾರವಾದ ವಸ್ತು ಅಂತ ಹೇಳ್ತೀರಾ. ಅದು ಎಲ್ಲೂ ಇಲ್ಲ ಅಂತ ಹೇಳ್ತೀರಾ, ಅದು ಎಲ್ಲ ಕಡೆ ಇದೆ ಅಂತ ಹೇಳ್ತೀರಾ. ಅದು ತುಂಬ ಹತ್ತಿರದಲ್ಲಿದೆ ಅಂತೀರಾ, ಅದು ತುಂಬ ದೂರದಲ್ಲಿದೆ ಅಂತ ಹೇಳ್ತೀರಾ. ಎಲ್ಲ ವಿಚಿತ್ರವಾಗಿದೆಯಲ್ಲ, ಟಾಟಾಲಜಿ ಥರ ಇದೆಯಲ್ಲ ನಿಮ್ಮದು. ಎಲ್ಲೋ ನಿಮ್ಮ ಋಷಿಗಳು ಹುಚ್ಚರಿರಬೇಕು ಅಂತ ಹೇಳಿ ಇದನ್ನು ಕೇಳಿದಾಗ ಹೇಳ್ತಾರೆ. ಮತ್ತು ಅನ್ಯ ಧರ್ಮೀಯರು ವಿಶೇಷವಾಗಿ ಇಂತಹ ಶ್ಲೋಕಗಳನ್ನು ಉದ್ಗಾರ ಮಾಡಿಬಿಟ್ಟು, ನೋಡಿ ನಿಮ್ಮ ವೇದಗಳಲ್ಲಿ ಹೆಂಗೆ ಸುಳ್ಳು ಹೇಳ್ತಾ ಇದ್ದಾವೆ, ಅವ್ರಿಗೆ ಗೊತ್ತಿಲ್ಲ ಪಾಪ. ಋಷಿಗಳಿಗೆ ಆ ಸತ್ಯವನ್ನು ತಿಳ್ಕೊಂಡ್ವಿ ಅಂತ ಹೇಳ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ ನೋಡಿ. ಗೊತ್ತಿರೋ ಈ ರೀತಿ ಎಲ್ಲ ಹುಚ್ಚುಚ್ಚಾಗಿ ಹೇಳೋಕ್ಕಾಗುತ್ತಾ ಅಂಥೇಳಿ.
ಇದು ಹೇಳೋದು ಯಾಕಪ್ಪ ಅಂದರೆ ಈ ರೀತಿಯಾಗಿ ವಿರುದ್ಧಾರ್ಥವಾಗಿ ಹೇಳುವಂಥ ಉದ್ದೇಶ ನಮ್ಮ ಋಷಿಗಳದ್ದು ಏನಿತ್ತಪ್ಪ ಅಂತಂದರೆ ಆತ್ಮತತ್ವವನ್ನು, ಈ ಪಾರಮಾರ್ಥಿಕ ತತ್ವ ಅಂದ್ರೆ ಏನು ಅಂತ ನಮ್ಮ ಬಾಯಿಂದ ಹೇಳೋಕ್ಕಾಗೋದಿಲ್ಲಪ್ಪ, ನಾವು ತಿಳ್ಕೊಳ್ಬೇಕಷ್ಟೇ. ಅದು ಅನುಭವ ಗಮ್ಯ ಅಷ್ಟೇ. ಇಂದ್ರಿಯ, ಮನಸ್ಸು, ವಾಕ್ಗೆ ಅತೀತವಾದಂಥ ವಸ್ತು ಇದು ಅಂತ ತಿಳಿಸ್ಲಿಕ್ಕೋಸ್ಕರ, ಈ ಸೂಕ್ಷ್ಮ ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಈ ಮೆಟಾಫೋರ್ ಸಿಮಿಲಿಗಳನ್ನು ಉಪಯೋಗಿಸಿ ಹೇಳುವಂಥದ್ದು ಅದೊಂದು ಕಲೆ, ಅದೊಂದು ರೀತಿ. ಆದರೆ ಇದೆಷ್ಟು ಜನ ಗೊತ್ತಾಗುತ್ತೆ? ಗುರುಮುಖೇನ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ, ಒಂದು ಸಂಪ್ರದಾಯಬದ್ಧವಾಗಿ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ಇದು ನಮ್ಗೆ ಅರ್ಥ ಆಗುತ್ತೆ. ಬಿಟ್ಟರೆ ಇಲ್ಲಾಂದರೆ ಇವ್ರು ಹೇಳಿದವರು ಯಾರ ಹುಚ್ಚರಿರೇ ಇರಬೇಕು, ಇವ್ರನ್ನ ಮೀಮಾಂಸೆ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ. ಯಾಕೆ? ಅಣುಗಿಂತಲೂ ಅಣು ಅಂತ ಸೂಕ್ಷ್ಮವಂತೆ, ಅಣುಗಿಂತಲೂ ಚಿಕ್ಕದಂತೆ, ಮತ್ತು ದೊಡ್ಡ ವಸ್ತುಗಿಂತ ಇನ್ನೂ ದೊಡ್ಡದಂತೆ, ಅತ್ಯಂತ ಭಾರವೇ ಇಲ್ವಂತೆ. ಯಾವುದೇ ಭಾರ ಇಲ್ಲದ ವಸ್ತು ಗಾಳಿ ಅಂದ್ಕೊಳ್ಳಿ, ಅದಕ್ಕಿಂತಲೂ ಭಾರ ಕಡಿಮೆ ಅಂತ ಈ ಆತ್ಮವಸ್ತು, ಜಗತ್ತಿನಲ್ಲಿ ತುಂಬ ಭಾರವಾಗಿರೋ ವಸ್ತುಗಿಂತ ಅದಕ್ಕಿಂತಲೂ ಹೆಚ್ಚು ಭಾರದ್ದು ಅಂತ ಈ ಥರ ವಿಚಿತ್ರವಾಗಿ ಹೇಳ್ತಾರಲ್ಲ ಅಂತ ಹೇಳ್ತೇವೆ. ನಮಗೆ ತಪ್ಪು ಕಲ್ಪನೆ ಈ ಪಾರಮಾರ್ಥಿಕ ವಿಷಯಗಳ ಕುರಿತು ಬರುತ್ತೆ. ಯಾಕಪ್ಪ ಅಂತಂದರೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ, ಅಂದರೆ ತಪ್ಪು ತಿಳುವಳಿಕೆಯಿಂದ. ಇಂತಹ ತಪ್ಪು ತಿಳುವಳಿಕೆಗಳು ಹೋಗಬೇಕು ಅಂದರೆ ನಮಗೆ ಗುರುವಿನ ಕೃಪೆ ಆಗಬೇಕಾಗತ್ತೆ, ಗುರುವಿನ ಅವಶ್ಯಕತೆಯೂ ಕೂಡ ನಮಗೆ ಬೇಕಾಗುತ್ತೆ. ಇನ್ನೊಂದು ನಾವು ಕೂಡ ಶ್ರೀರಾಮಕೃಷ್ಣ ಜೀವನದಲ್ಲೇ ಕಾಣ್ಬೋದು. ದಕ್ಷಿಣೇಶ್ವರ, ಭವತಾಣಿ ಕಾಳಿ ಮಂದಿರ, ಶಿವನ ದೇವಸ್ಥಾನಗಳು 11 ಶಿವನ ದೇವಸ್ಥಾನಗಳು ಮತ್ತು ರಾಧಾಕಾಂತನ ದೇವಸ್ಥಾನ. ದಕ್ಷಿಣೇಶ್ವರದ ಭವತಾಣಿ ಕಾಳಿ ಮಂದಿರದಲ್ಲಿ ಭವತಾಣಿಗೆ ಮತ್ತು ರಾಧಾಕಾಂತನ ವಿಶೇಷವಾದ ಒಡವೆಗಳೆಲ್ಲ ವ್ಯವಸ್ಥೆಯನ್ನು ರಾಣಿ ರಾಸಮಣಿ ಮಾಡಿದ್ಲು ಅಂತ ನಮಗೆಲ್ಲ ಗೊತ್ತು. ಒಂದ್ಸರಿ ಕಳ್ತನ ಆಗುತ್ತೆ. ಕಳ್ತನ ಆಗಿ ಐ ಥಿಂಕ್ ರಾಧಾಕಾಂತನ ದೇವಸ್ಥಾನದಲ್ಲಿರುವಂಥ ಒಡವೆಗಳನ್ನು ಯಾರೋ ಕದ್ದು ಬಿಡ್ತಾರೆ. ಅದು ಇಮಿಡಿಯೇಟಾಗಿ ಪರಿಚಾರಕರಿಂದ ಮಥುರನಾಥನಿಗೆ ವರ್ತಮಾನ ಹೋಗುತ್ತೆ. ಮಥುರನಾಥ ಬೇಗ ಬರ್ತಾನೆ, ಶ್ರೀರಾಮಕೃಷ್ಣರು ಕೂಡ ಅವ್ರ ಜೊತೆ ಬರ್ತಾರೆ. ನೋಡ್ತಾರೆ ಹೆಂಗೋಯ್ತು ಅಂತೆಲ್ಲ ವಿಚಾರಿಸ್ತಾ ಇರ್ತಾರೆ. ಪೂಜಾರಿಗೆ ನೀನು ಯಾವಾಗ ನೋಡಿದೆ, ಯಾವಾಗ ಅಂತೆಲ್ಲ ಕೇಳ್ತಾ ಇರ್ತಾರೆ. ಆ ಸಮಯದಲ್ಲಿ ಮಥುರನಾಥ ಒಂದು ಮಾತನ್ನು ಹೇಳ್ತಾನೆ, ನೀನು ಎಂಥ ಭಗವಂತ, ನೀನು ಎಂಥ ದೇವರು, ನಿನ್ನ ಮೈ ಮೇಲೆ ಹಾಕಿದ್ದಂಥ ಒಡವೆಯನ್ನೇ ನೀನು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ, ನೀನು ನಮ್ಮನ್ನು ಹೆಂಗೆ ಕಾಪಾಡ್ತೀಯ? ಈ ಜಗತ್ತನ್ನು, ಎಷ್ಟು ದೊಡ್ಡದಾಗಿರುವಂಥ ಈ ಜಗತ್ತನ್ನು ಹೆಂಗೆ ಕಾಪಾಡೋಕ್ಕಾಗುತ್ತೆ? ನೀನು ಭಗವಂತನ, ನಿನ್ನನ್ನು ಪೂಜೆ ಮಾಡೋದ ಮೂರ್ಖತನ ಅಲ್ವಾ ಅನ್ನುವಂತಹ ಆಲೋಚನೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಇದೆಲ್ಲ ಪ್ರಾಯಶಃ ನನಗೆ ನಿಮಗೆ ಎಲ್ಲರೂ ಕೇಳಿದ್ರೆ, ಹೌದಲ್ಲ, ಭಗವಂತ ಅವನ ಮೈ ಮೇಲಿದ್ದ ಒಡವೆನೇ ಅವನಿಗೆ ರಕ್ಷಣೆ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಈ ನಿಮ್ಮನ್ನೆಲ್ಲ ಹೆಂಗೆ ಕಾಪಾಡ್ತಾನೆ ಅನ್ನೋದು ನಮ್ಗೆ ಹೌದು ಅನಿಸುತ್ತೆ. ಇನ್ನು ಕೆಲವರು ಇದಲ್ಲೆಲ್ಲ ಹೇಳ್ತಾರೆ, ಇನ್ನು ಶಿವನ ದೇವಾಲಯದಲ್ಲಿ ಶಿವಲಿಂಗದ ಮೇಲೆ ಇಲಿ ಓಡಾಡ್ತಾ ಇತ್ತು, ಅಲ್ಲಿದ್ದಂಥ ಆಹಾರವನ್ನು ತಿಂದುಬಿಡ್ತಾ ಇತ್ತು. ಇನ್ನು ಶಿವ ಅವನಿಗೆ ಕೊಟ್ಟಿದ್ದಂಥ ನೈವೇದ್ಯನ ಅವನೇ ಸಂರಕ್ಷಣೆ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ಈ ನಮ್ಮನ್ನು ಹೆಂಗೆ ಕಾಪಾಡ್ತಾನೆ, ಹಂಗಾಗಿ ಮೂರ್ತಿ ಪೂಜೆ ತಪ್ಪು ಅನ್ನುವಂಥ ವಿಚಾರವೂ ಕೂಡ ಬರುತ್ತೆ ಅಂತೇಳಿ ನಾವು ಕೆಲವರೆಲ್ಲ ಕೇಳಿರ್ತೀವಿ. ಇಲ್ಲಿ ಶ್ರೀರಾಮಕೃಷ್ಣ ನಮಗೆ ಸ್ಪಷ್ಟವಾದ ನಿಲುವನ್ನು ಕೊಡ್ತಾರೆ, ನಾವು ಯಾವ ರೀತಿ ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ. ಮಥುರನಾಥನಿಗೆ ಹೇಳ್ತಾರೆ, ಅಲ್ಲೋ, ಈ ಕೆಲವೊಂದೆರಡು ಸರಗಳನ್ನು, ಒಂದು ನೆಕ್ಲೇಸನ್ನು, ಇಲ್ಲ ಒಂದು ಕಾಸಿನ ಸರವನ್ನು ಏನೋ ಒಂದಷ್ಟು ಹಾಕಿದೆಯಲ್ಲ, ಇದು ನಿನಗೆ ಅತ್ಯಂತ ಬೆಲೆ ಬಾಳುವ ವಸ್ತು ಆಗಿರ್ಬೋದು. ಆದರೆ ಆ ಭಗವಂತನಿಗೆ ಲಕ್ಷ್ಮಿಯೇ ದಾಸಿಯಾಗಿ ಅವನ ಕಾಲನ್ನು ಒತ್ತುತ್ತಾ ಇದ್ದಾಳೆ. ಅವಳು ಲಕ್ಷ್ಮಿ ಇಚ್ಛೆ ಪಟ್ಟರೆ 100 ಕೋಟಿ, 1000, ಲಕ್ಷ ಅಲ್ಲ, ಮಿಲಿಯನ್, ಬಿಲಿಯನ್ ಅಷ್ಟು ಈ ಥರ ಒಡವೆಗಳನ್ನು ಅವನ ಪಾದದಡಿಯಲ್ಲಿ ತಂದು ಹಾಕಬಹುದು. ಇನ್ನು ನೀನು ಹಾಕಿದಂಥ 1-2 ಸರಕ್ಕೋ, ಒಂದು ಕಾಸಿನ ಸರಕ್ಕೋ, ಇಲ್ಲ ಒಂದು ನೆಕ್ಲೇಸ್ಗೋ ಭಗವಂತ ಆಲೋಚನೆ ಮಾಡಬೇಕಾ? ಇಲ್ಲ ಭಗವಂತ ಅದಕ್ಕೆ ರಕ್ಷಣೆ ಮಾಡ್ಕೊಳಕ್ಕೆ ಬಂದು ನಿಂತ್ಕೋಬೇಕಾಗಿತ್ತಾ ಅಂತ ಹೇಳಿದಾಗ ಮಥುರನಾಥ ವಿಶ್ವಾಸ ತಲೆ ಬಗ್ಗಿಸ್ತಾನೆ. ಮತ್ತು ಶ್ರೀರಾಮಕೃಷ್ಣನವರು ಹೇಳ್ತಾರೆ, ಅದನ್ನು ನೋಡು, ನಿನಗದು ತುಂಬ ಬೆಲೆ ಬಾಳುವ ವಸ್ತು ಆಗಿರ್ಬೋದು, ಚಿನ್ನದ ಸರ, ಬಂಗಾರದ ಸರ, ಬೆಳ್ಳಿ ಸರ ಇತ್ಯಾದಿ, ಇಲ್ಲ ಮುತ್ತು ರತ್ನದ ಸರಗಳು, ಇಲ್ಲ ವಜ್ರದ ಸರ ಅಂತ ಹೇಳಿ ಹೇಳ್ತೀಯಲ್ಲ. ಆದರೆ ಭಗವಂತನಿಗೆ ಅದ್ಯಾವುದಕ್ಕೂ ಬೆಲೆ ಇಲ್ಲ. ಭಗವಂತ ಬೆಲೆ ಕೊಡೋದು ಏನಕ್ಕೆ ಗೊತ್ತೇನೋ? ಜ್ಞಾನಕ್ಕೆ, ಭಕ್ತಿಗೆ, ಶ್ರದ್ಧೆಗೆ. ನಿನ್ನ ಭಕ್ತಿಗೆ ಮಾತ್ರ ಅವನು ಬೆಲೆ ಕೊಡೋದು, ಬಿಟ್ಟರೆ ಇದಕ್ಕಲ್ಲ ಕಣೋ ಅಂತ ಹೇಳಿದಾಗ ಮಥುರನಾಥನಿಗೆ ತನ್ನ ತಪ್ಪು ಅರಿವಾಗುತ್ತೆ. ಕ್ಷಮಿಸಿ ಠಾಕೂರ್ ಅಂತೇಳಿ ಗುರುಗಳ ಶ್ರೀರಾಮಕೃಷ್ಣರ ಹತ್ರ ಅವನ ತಪ್ಪಿಗೆ ಕ್ಷಮೆ ಯಾಚಿಸ್ತಾನೆ. ಇಲ್ಲಿ ನೋಡಿ, ಗುರುಗಳು ನಮಗೆ ಬೇಕಾಗುವುದು, ನಮ್ಮ ದೃಷ್ಟಿಕೋನಗಳು, ನಮ್ಮ ನಿಲುವುಗಳು ಎಷ್ಟೋ ಬಾರಿ ಗೊತ್ತಿದ್ದೋ ಗೊತ್ತಿಲ್ಲದೋ ಈ ರೀತಿಯಾಗಿ ತಪ್ಪುಗಳಿರುತ್ತೆ. ಆ ಗುರು ಇದ್ದಾಗ ಗುರುವಿನ ಕೃಪೆಯಿಂದ, ಗುರುವಿನ ಮಾರ್ಗದರ್ಶನದಿಂದ ನಮ್ಮ ನಿಲುವುಗಳು, ನಮ್ಮ ದೃಷ್ಟಿಕೋನಗಳು, ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು ಸರಿಯಾದ ದಿಕ್ಕಿನಲ್ಲಿ ಹೋಗ್ತದೆ, ಸರಿಯಾಗುತ್ತೆ. ನಮ್ಮನ್ನು ಅವರು ತಿದ್ದಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಮಗೆ ಗುರು ಬೇಕಾಗತ್ತೆ. ಈ ತಪ್ಪು ತಿಳುವಳಿಕೆಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತಂದರೆ ಶಾಸ್ತ್ರದ ಕುರಿತು, ಪಾರಮಾರ್ಥಿಕ ವಿಷಯಗಳ ಕುರಿತು, ಭಗವಂತನ ಕುರಿತು, ಆತ್ಮವಸ್ತುವಿನ ಕುರಿತು ಇರಬಹುದು, ಇಲ್ಲ ಜೀವನದ ಕುರಿತು ಇರಬಹುದು, ಇದೆಲ್ಲ ತಪ್ಪು ತಿಳುವಳಿಕೆಗಳನ್ನು ಹೋಗಬೇಕು ಅಂದರೆ ನಮಗೆ ಗುರುವಿನ ಅವಶ್ಯಕತೆ ಬಹಳವಾಗಿದೆ. ಇನ್ನು 5ನೇದು ಏನಪ್ಪ ಅಂದರೆ ನಿರ್ಲಕ್ಷ್ಯ. ಪ್ರಮಾದೋ ವೈ ಮೃತ್ಯು ಅಂತೇಳಿ ಸನತ್ಸು ಜಾತಿಯದಲ್ಲಿ ಬರುತ್ತೆ. ಅಂದರೆ ನಿರ್ಲಕ್ಷ್ಯ ಏನಪ್ಪ ಅಂದರೆ ಒಂಥರ ನೆಗ್ಲಿಜೆನ್ಸ್. ಇದನ್ನು ನಾವು ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ಕಾಣ್ಬೋದು. ಬಾಬುರಾವ್ ಮಹಾರಾಜ್ ಒಂದ್ಸರಿ ಪಂಚವಟಿಗೆ ಹೋಗಿರ್ತಾರೆ ಅಂತ ಕಾಣುತ್ತೆ. ಪಂಚವಟಿಗೋ ಇಲ್ಲ ಯಾವುದೋ ಒಂದು
ಕಲ್ಕತ್ತೆಗೆ ಬಂದು ಹೋಗಿರ್ತಾರೆ. ಅಲ್ಲಿ ಒಂದು ಛತ್ರಿಯನ್ನು ಇಲ್ಲ ಟವಲನ್ನು ಮರೆತು ಬಂದುಬಿಡ್ತಾರೆ. ಶ್ರೀರಾಮಕೃಷ್ಣಗೆ ಸೇರಿದಂಥ ಒಂದು ಟವಲ್ಲು ಇಲ್ಲ ಒಂದು ಛತ್ರಿಯನ್ನು ಮರೆತು ಬರ್ತಾರೆ. ದಕ್ಷಿಣೇಶ್ವರಕ್ಕೆ ಶ್ರೀರಾಮಕೃಷ್ಣರ ಕೋಣೆಗೆ ಬಂದ ಮೇಲೆ ಬಾಬುರಾಮ್ ಮಹಾರಾಜ್ಗೆ ಸ್ವಾಮಿ ಪ್ರೇಮಾನಂದರಿಗೆ ನೆನಪಾಗುತ್ತೆ, ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣ ಹತ್ರ ಹೇಳ್ತಾರೆ, ಮಹಾಶಯರೇ, ನಮ್ಮಿಂದ ಒಂದು ಅಚಾತುರ್ಯ ನಡೆದುಬಿಟ್ಟಿದೆ, ತಪ್ಪು ನಡೆದುಬಿಟ್ಟಿದೆ. ಏನಾಯಿತು? ಛತ್ರಿಯೋ ಇಲ್ಲ ಟವಲ್ಲೋ ನಾನು ಮರೆತು ಬಂದುಬಿಟ್ಟೆ, ಕ್ಷಮಿಸಿ, ನೀವು ಅನುಮತಿ ಕೊಟ್ಟರೆ ಹೋಗಿ ಎತ್ಕೊಂಡು ಬರ್ತೇನೆ. ಇದೆಲ್ಲ ನಮ್ಮ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುತ್ತೆ. ಇದೊಂದು ದೊಡ್ಡ ವಿಷಯ ಅಂತ ನಮ್ಗೆ ಅನಿಸುತ್ತೆ. ಅದು ಶ್ರೀರಾಮಕೃಷ್ಣ ಹೇಳುವಂಥ ಮಾತು ಇಲ್ಲಿ ಬಹಳ ಮುಖ್ಯ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಂಥ ಮನುಷ್ಯ ಕಣಯ್ಯ ನೀನು. ನನ್ನ ಮನಸ್ಸು ಯಾವಾಗಲೂ ನಿರ್ವಿಕಲ್ಪ ಸಮಾಧಿಯಲ್ಲೇ ಇರುತ್ತೆ, ಯಾವಾಗೂ ಭವತಾರಣಿಯ ಹತ್ರವೇ ಇರುತ್ತೆ. ಆದರೆ ಇದುವರೆಗೂ ನನ್ನ ಜೀವನದಲ್ಲಿ ಯಾವುದೇ ಇಷ್ಟು ದಿವಸಗಳಲ್ಲಿ, ಇಷ್ಟು ವರ್ಷಗಳಲ್ಲಿ ನಾನು ಯಾವುದೇ ಒಂದು ವಸ್ತುವನ್ನು ಎಲ್ಲಿಯೂ ಕೂಡ ಬಿಟ್ಟು ಬಂದಿಲ್ಲ, ಯಾವುದೇ ಒಂದು ವಸ್ತುವನ್ನು ಕಳೆದು ಹಾಕಿಲ್ಲ, ಯಾವುದೇ ಒಂದು ವಸ್ತುವನ್ನು ಕಳೆದು ಹಾಕ್ಕೊಂಡಿಲ್ಲ. ನೀವುಗಳೆಲ್ಲ ಏನರಯ್ಯ, ಎಂಥದ್ರಯ್ಯ ಅಂತ ಹೇಳ್ತಾರೆ. ಎಂಥ ನಿಮ್ಮದು ಅಚಾತುರ್ಯ ಇದೆ. ಇಂಥ ಅಚಾತುರ್ಯ ಉಳ್ಳಂಥ ಮನಸ್ಸಿಂದ ನೀವು ಜಪಧ್ಯಾನವನ್ನು, ಭಗವತ್ ಸಾಕ್ಷಾತ್ಕಾರವನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನುವಂಥ ದೃಷ್ಟಿಕೋನದಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಿದ್ದಾರೆ, ನನ್ನ ಮನಸ್ಸು ಯಾವಾಗಲೂ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರುತ್ತೆ, ನನ್ನ ಮನಸ್ಸು ಯಾವಾಗಲೂ ಅತ್ಯಂತ ಉನ್ನತ ಅವಸ್ಥೆಯಲ್ಲಿರುತ್ತೆ, ಭಗವದ್ ಅಭಿಮುಖವಾಗಿರುತ್ತೆ, ಭಗವಂತನ ಸಾನ್ನಿಧ್ಯದಲ್ಲಿರುತ್ತೆ, ಆ ಭಗವಂತನ ಚಿಂತನೆಯಲ್ಲೇ ಸದಾ ಮುಳುಗಿರುತ್ತೆ. ಆದರೂ ಒಮ್ಮೆಯೂ ಕೂಡ ನಾನು ಒಂದು ವಸ್ತುವನ್ನು ಕಳಿಲಿಲ್ಲ, ಕಳೆದಾಕೊಳ್ಳಿಲ್ಲ, ಬಿಟ್ಟು ಬರಲಿಲ್ಲ. ಅಂದರೆ ಆಧ್ಯಾತ್ಮಿಕ ಜೀವನ ಅಂದರೆ ಬೇಜವಾಬ್ದಾರಿಯ ಜೀವನವಲ್ಲ. ಆಧ್ಯಾತ್ಮಿಕ ಜೀವನ ಅಂದರೆ ಹೆಂಗೆಂಗೋ ಇರುವಂಥ ಜೀವನಲ್ಲ, ಜವಾಬ್ದಾರಿಯುತ ಜೀವನವಾಗಿರಬೇಕು. ಇದನ್ನು ನಾವು ಈ ಜವಾಬ್ದಾರಿಯುತವಾಗಿರಬೇಕು, ಯಾವಾಗಲೂ ಎಚ್ಚರದಿಂದ ಇರಬೇಕು ಅಂತಂದರೆ ಈ ನಿರ್ಲಕ್ಷ್ಯ ನಮಗೆ ಶತ್ರು. ಗುರುವಿನ ಕೃಪೆಯಿಂದ ಈ ನಿರ್ಲಕ್ಷ್ಯವನ್ನು ನಾವು ತೊಡೆದುಹಾಕಬೇಕು. ಎಷ್ಟೋ ಬಾರಿ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಸಾಧನೆ ಮಾಡಬೇಕು, ನಮ್ಮ ಮನಸ್ಸು ನಿಗ್ರಹ ಮಾಡಬೇಕು, ಕೆಟ್ಟದ ಕಡೆ ಮನಸ್ಸನ್ನು ಬಿಡಬಾರ್ದು, ಒಳ್ಳೆಯದ್ರ ಕಡೆ ಇರಬೇಕು, ಇತ್ಯಾದಿ ಎಲ್ಲ ನಮಗೆ ಗೊತ್ತಿರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಗೊತ್ತಿರುತ್ತೆ. ಆದರೆ ಮಾಡಬೇಕಾದನ್ನು ಮಾಡ್ಲಿಕ್ಕೆ ಆಗ್ತಾರಲ್ಲ, ಬಿಡಬೇಕಾದನ್ನು ಬಿಡ್ಲಿಕ್ಕೆ ಆಗ್ತಿರಲ್ಲ. ಯಾಕೆ? ನಿರ್ಲಕ್ಷ್ಯ. ಮಾಡಿದ್ರೆ ಆಯ್ತು ಬಿಡು, ಇವತ್ತು ಮಾಡ, ನಾಳೆ ಮಾಡ, ನಾಳೆದು ಮಾಡೋಣ. ಇವೇ ಸರಿ ಹಬ್ಬ ಬರ್ತಾ ಇದೆ, ದಸರಾನ ಸ್ವಲ್ಪ ಬ್ಯುಸಿ ಇದ್ದೀವಿ, ದಸರಾ ಹಬ್ಬ ಮಾಡಿದ್ಮೇಲೆ ಪ್ರಾರಂಭ ಮಾಡೋಣ. ಹೀಗೆ ನಾಳೆ 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 ಅಂತ ಹೇಳಿ ಮುಂದೆ ಹಾಕ್ಕೊಂಡು ಹೋಗ್ತಾನೆ ಇರ್ತೀವಿ. ಎಷ್ಟೋ ಬಾರಿ ಈ ಪ್ರೊಕ್ಯಾಸ್ಟಿನೇಷನ್, ಪೋಸ್ಟ್ಪೋನ್ಮೆಂಟ್, ಇದನ್ನೇ ನಿರ್ಲಕ್ಷ್ಯ ಅಂತ ಒಂದು ರೀತಿಯಲ್ಲಿ ನಾವು ಕರೀಬಹುದು. ಇದನ್ನೇ ನಾವು ದುರ್ಯೋಧನ ಜೀವನದಲ್ಲೂ ಕೂಡ ಕಾಣ್ಬೋದು. ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ದುರ್ಯೋಧನ ಹತ್ರ ಮಾತಾಡ್ತಾನೆ. ದುರ್ಯೋಧನ, ನೀನು ಕುರುಕುಲ ವಂಶದಲ್ಲಿ ಹುಟ್ಟಿದ್ಯಾ ಕಣೋ, ಎಂಥ ಅದ್ಭುತವಾದ ಭರತ ವಂಶ ಕುರುಕುಲ ಎಂದು ನೂರಾರು ರಾಜ ಮಹಾರಾಜರು, ನಿನ್ನ ಪೂರ್ವಜರು ಎಂತೆಂಥವರೆಲ್ಲ ಬಂದು ಹೋಗಿದ್ದಾರೆ ಅಲ್ಲೆಲ್ಲ, ಅಂಥ ವಂಶದಲ್ಲಿ ಹುಟ್ಟಿ ನೀನು ಈ ರೀತಿಯಾದಂಥ ತಪ್ಪು ಕೆಲಸ ಮಾಡೋದು ನಿನಗೆ ತರಬಲ್ಲಪ್ಪ ಅಂತ ಅಂದಾಗ ಶ್ರೀಕೃಷ್ಣ ಹತ್ರ ದುರ್ಯೋಧನ ಒಂದು ಮಾತು ಹೇಳ್ತಾನೆ. ಕೃಷ್ಣ, ನಾನು ಕೂಡ ಗುರುಕುಲಕ್ಕೆ ಹೋಗಿದ್ದೇನೆ, ನಾನು ಕೂಡ ವೇದಾಧ್ಯಯನವನ್ನು ಮಾಡಿದ್ದೇನೆ, ನಾನು ಕೂಡ ಧರ್ಮಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ಕೂಡ ರಾಜನೀತಿಯನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ನಾನು ಕೂಡ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾ ಅವನು, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಕಿಂ ಕರ್ಣೀಯಂ ವಾಸುದೇವ. ನನಗೆ ಧರ್ಮ ಅಂದರೆ ಏನು ಅಂತ ಗೊತ್ತಪ್ಪ, ಆದರೆ ನನಗೆ ಅದನ್ನು ಮಾಡಬೇಕು ಅಂತ ಅನ್ನಿಸ್ತಿಲ್ಲ, ಮಾಡಲಿಕ್ಕೆ ಆಗ್ತಾ ಇಲ್ಲ. ತಪ್ಪು, ಅಧರ್ಮ, ಪಾಪ ಅಂದರೆ ಏನು ಅಂತ ನನಗೆ ಗೊತ್ತಪ್ಪ, ಆದರೆ ಅದನ್ನು ಬಿಡ್ಲಿಕ್ಕೆ ಆಗ್ತಿಲ್ಲ ವಾಸುದೇವ, ನಾನೇನು ಮಾಡಲು ಅಂತ. ಇದು ಬಹುತೇಕ ನಮ್ಮ ಸಾಧಕರ, ಮಾನವರ ಪರಿಸ್ಥಿತಿ, ವಸ್ತುಸ್ಥಿತಿ. ನಮಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಮಾಡಲಿಕ್ಕೆ ಆಗ್ತಿರಲ್ಲ. ಏನು ಮಾಡಬಾರ್ದು, ಏನು ಬಿಡಬೇಕು ಅಂತ ಗೊತ್ತಿರುತ್ತೆ, ಅದನ್ನು ನಮಗೆ ಬಿಡ್ಲಿಕ್ಕೆ ಆಗ್ತಿರಲಿಲ್ಲ. ಇದು ನಮ್ಮ ಅವಸ್ಥೆ. ಹಾಗಾಗಿ ಯಾಕೆ? ಇದು ನಿರ್ಲಕ್ಷ್ಯದಿಂದ. ಸಾವಧಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ನಾವು ಎಚ್ಚರದಿಂದ ಇರಬೇಕು ನಮ್ಮ ಜೀವನದಲ್ಲಿ. ಆವಾಗ ಮಾತ್ರ ನಮ್ಮ ಮನಸ್ಸು ಕೆಳಗಿಳಿಯುವಂಥದ್ದನ್ನು ನಾವು ತಡೆ ಹಿಡಿಯಬಹುದು. ಇಲ್ಲ ಅಂದರೆ ನಮ್ಮ ಮನಸ್ಸು ನಮ್ಮನ್ನು ಎಲ್ಲೆಲ್ಲಿಗೂ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆ ನಿರ್ಲಕ್ಷ್ಯ ನಮ್ಮಲ್ಲಿ ಕಡಿಮೆ ಆಗಬೇಕು ಅಂದರೆ ನಾವು ಯಾವಾಗಲೂ ಎಚ್ಚರದಿಂದಿದ್ದು ಭಗವದ್ ವೈಮುಖವಾದ ಜೀವನ ಮಾಡಬೇಕಂದ್ರೆ, ಆತ್ಮಸಂಧಾನವನ್ನು ಮಾಡ್ಕೊಳ್ಬೇಕಾದ ಜೀವನವನ್ನು ಮಾಡಬೇಕಂದ್ರೆ, ಅತ್ಯಂತ ಉತ್ತಮವಾದ ಜೀವನವನ್ನು ಮಾಡ್ಕೊಳ್ಬೇಕು ಅಂದರೆ, ನಿಜವಾದ ಅರ್ಥದಲ್ಲಿ ಮಾನುಷೋ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು, ನಿಜವಾದ ಅರ್ಥದಲ್ಲಿ ಮಾನವನಾಗಬೇಕು. ಅದಕ್ಕೆ ಬೇಕಾದಂಥ ಜೀವನವನ್ನು ನಾವು ಮಾಡಬೇಕು ಅಂತಂದರೆ ಈ ನಿರ್ಲಕ್ಷ್ಯ, ಈ ಪ್ರೊಕ್ಯಾಸ್ಟಿನೇಷನ್, ಪೋಸ್ಟ್ಪೋನ್ಮೆಂಟನ್ನು ನಾವು ತಡಿಬೇಕಾಗ್ತದೆ ಆಧ್ಯಾತ್ಮಿಕ ಜೀವನದಲ್ಲಿ. ಅಂದರೆ ಸೋಮಾರಿತನ, ಆಲಸ್ಯತನ ಇವೆಲ್ಲವನ್ನೂ ಕೂಡ ನಾವು ಬಿಡಬೇಕಾಗತ್ತೆ. ಇದಕ್ಕೆ ನಮಗೆ ಭಗವಾನ್ ಶ್ರೀರಾಮಕೃಷ್ಣರ ಇಲ್ಲ ಭಗವಂತನ ಮತ್ತು ವಿಶೇಷವಾಗಿ ಗುರುವಿನ ಕೃಪೆ ನಮಗೆ ಬೇಕಾಗುತ್ತೆ. ಗುರುವಿನ ಅವಶ್ಯಕತೆ ಬೇಕಾಗುತ್ತೆ. ಯಾಕೆ? ಅವನು ನಮ್ಗೆ ಎಚ್ಚರಿಸ್ತಾ ಇರ್ತಾನೆ. ಯಾವುದು ಇದು ಮಾಡಬೇಡ, ಹೀಗಿರಬೇಕು, ಹೀಗಿರಬೇಡ ಅಂತ ನಮ್ಗೆ ಎಚ್ಚರಿಸ್ತಿರ್ತಾರೆ. ಆ ನಿರ್ಲಕ್ಷ್ಯಕ್ಕೆ ಒಳಗಾಗೋದು ನಾವು ಕಡಿಮೆ ಮಾಡ್ಕೊಳ್ಬಹುದು. ಹಾಗಾಗಿ ನಮಗೆ ಗುರುವಿನ ಕೃಪೆ ಬೇಕಾಗತ್ತೆ, ಗುರುವಿನ ಅವಶ್ಯಕತೆ ಬೇಕಾಗತ್ತೆ. ಈಗ ಲಾಸ್ಟ್ ಕೊನೆಯದೇನಪ್ಪ ಅಂದರೆ 6ನೇ ದೋಷ, ಬುದ್ಧಿಯ ದೋಷ ಏನಪ್ಪ ಅಂದರೆ ವಿಪ್ರಲಬ್ಧಿ. ಏನು ಈ ವಿಪ್ರಲಬ್ಧಿ?
ವಿಪ್ರಲಬ್ಧಿ ಅಂದ್ರೆ ಏನಪ್ಪ ಅಂದರೆ ಏನಿರ್ತದೋ ಅದನ್ನು ಬಿಟ್ಟು ಬೇರೆದ ಅರ್ಥ ಮಾಡ್ಕೊಳ್ಳೋದು. ಕೆಲವರು ಹೇಳ್ತಿರ್ತಾರೆ ಅವ್ನು ಏನಪ್ಪ ನಾವೇನೋ ಹೇಳಿದ್ರೆ ಅವನೇನೋ ಅರ್ಥ ಮಾಡ್ಕೊಳ್ತಾನೆ, ನಾವು ಹಿಂಗೆ ಅಂದರೆ ಅವ್ನು ಇನ್ನೆಂಗೋ ಅರ್ಥ ಮಾಡ್ಕೊಂಡು ಅಂತ ಮಾತಾಡೋದೇ ಕಷ್ಟಪ್ಪ ಅಂತ ನಾವು ಲೌಕಿಕ ಆಡು ಭಾಷೆಯಲ್ಲಿ ಮಾತಾಡೋ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಕುರಿತು ನಾವು ಹಲವಾರು ಬಾರಿ ಮಾತಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಆ ವಸ್ತು ಹೇಗಿರುತ್ತೋ ಅದನ್ನು ಬಿಟ್ಟು ಬೇರೆ ಥರ ನಾವು ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇಂದ್ರ ಮತ್ತು ವಿರೋಚನನ ಕತೆ. ಪ್ರಜಾಪತಿ ಹೇಳ್ತಾನೆ ಏನಪ್ಪ ಅಂದರೆ ಆತ್ಮ ಅತ್ಯಂತ ಪವಿತ್ರವಾದದ್ದು. ಇದು ಐ ಥಿಂಕ್ ಶ್ವೇತಾಶ್ವತರ ಉಪನಿಷತ್ತಲ್ಲೋ ಚಾಂದೋಗ್ಯ ಉಪನಿಷತ್ತಲ್ಲೋ ಬರ್ತದೆ ಈ ಕತೆ, ಶ್ವೇತಾಶ್ವತರಲ್ಲಿ ಅಂತ ಕಾಣುತ್ತೆ. ಏನು ಆತ್ಮ ಅತ್ಯಂತ ಪರಿಶುದ್ಧವಾದದ್ದು, ಸರಿ, ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದಕ್ಕೆ ಮುಪ್ಪಿಲ್ಲಪ್ಪ, ಅದು ಅಜ, ಅದು ಶಾಶ್ವತ ಇತ್ಯಾದಿಗಳೆಲ್ಲ ಹೇಳ್ತಾರೆ. ಈ ಕೇಳಿದ್ರೆ ತುಂಬ ಸಂತೋಷ ಆಗುತ್ತಪ್ಪ, ಇದು ಅದ್ಭುತವಾದದ್ದು, ಅದು ಹುಟ್ಟಿಲ್ವಂತೆ, ಸಾವಿಲ್ವಂತೆ, ಅದಕ್ಕೆ ಮುಪ್ಪಿಲ್ವಂತೆ, ಅದನ್ನು ನಾಶ ಮಾಡ್ಲಿಕ್ಕೆ ಆಗಲ್ವಂತೆ, ಅತ್ಯಂತ ಪವಿತ್ರವಾದಂತೆ, ಪರಿಶುದ್ಧವಾದಂತೆ, ತುಂಬ ಸಂತೋಷ ಅಂತ. ಸೊ ಇದನ್ನು ತಿಳ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ಅದಾದಮೇಲೆ ಪ್ರಜಾಪತಿ ಹತ್ರ ಇಂದ್ರ ಮತ್ತು ವಿರೋಚನ ಇಬ್ಬರು ಹೋಗ್ತಾರೆ. ಗುರುಗಳೇ, ನೀವು ಹೇಳಿದಂತಹ ಮಾತು ತುಂಬ ನಮ್ಗೆ ಸಂತೋಷ ಆಯಿತು, ದಯವಿಟ್ಟು ಇದನ್ನು ನಮಗೆ ಅರ್ಥ ಮಾಡಿಸಿ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಅಂತ. 32 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅಂತ ಹೇಳ್ತಾರೆ. ಸೊ ಗುರುಗಳ ಆಶ್ರಮದಲ್ಲಿ ಇದ್ಕೊಂಡು 32 ವರ್ಷಗಳ ಕಾಲ ಸೇವೆಯನ್ನು ತಪಸ್ಸನ್ನು ಮಾಡ್ಕೊಂಡಿರ್ತಾರೆ. 32 ವರ್ಷ ಆದಮೇಲೆ ಪ್ರಜಾಪತಿ ಹೇಳ್ತಾನೆ, ನಿಮ್ಮ ಕಣ್ಣಿಗೆ ಏನು ಕಾಣುತ್ತೋ, ಯಾವುದು ಕಾಣುತ್ತೋ ಒಬ್ಬ ವ್ಯಕ್ತಿಯ ಕುರಿತು ಅದೇನಪ್ಪ ಅದನ್ನೇ ನಾವು ಬ್ರಹ್ಮ ಅಂತ ಕರಿತೀವಿ, ಅದೇ ಆತ್ಮ ಅಂತ ನಾವು ಕರಿತೀವಿ. ಸರಿ, ಇಬ್ರು ಹೋಗ್ತಾರೆ, ನೀರಲ್ಲಿ ನಿಂತ್ಕೊಂಡು ನೋಡ್ತಾರೆ. ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇಂದ್ರನಿಗೆ ತನ್ನ ದೇಹ ಭೌತಿಕ ಶರೀರ ಕಾಣುತ್ತೆ, ವಿರೋಚನ್ಗೂ ತನ್ನ ಶರೀರ ಕಾಣುತ್ತೆ. ಸೊ ಅವ್ರು ಹೋಗಿ ಹೇಳಿದಾಗ ಅವರಿಬ್ರು ಆಲೋಚನೆ ಮಾಡ್ತಾರೆ, ಹಾಗಾದ್ರೆ ನಮ್ಗೇನು ಕಾಣುತ್ತೋ ಅದೇ ಬ್ರಹ್ಮ ಅಂತಂದ್ರೆ ಇದೇ ನಮ್ಗೆ ಕಾಣುತ್ತೆ, ಹಾಗಾದ್ರೆ ಇದೇ ಬ್ರಹ್ಮನ. ಸರಿ, ಅವರಿಬ್ರು ಹೋದ್ರು, ಅವರವರ ಲೋಕಗಳಿಗೆ ಹೋಗ್ತಾರೆ. ವಿರೋಚನ ಹೇಳ್ತಾನೆ, ಪ್ರಜಾಪತಿ ಹೇಳಿದ್ದಾನೆ, ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದೇ ಬ್ರಹ್ಮವಂತೆ, ಅದೇ ಸತ್ಯವಂತೆ, ನಮ್ಮ ಕಣ್ಣು ಕಾಣೋದು ಅಂದ್ರೆ ನೀವು ದೇಹ ತಾನೆ, ಈ ದೇಹವೇ ಬ್ರಹ್ಮ, ಇದೇ ಸತ್ಯ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಹಾಗಾಗಿ ಋಣಂ ಕೃತ್ವ ಮೃದಂ ಪಿಬೇತ್, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಸೊ ಹಾಗಾಗಿ ದೇಹ ಚೆನ್ನಾಗಿರಬೇಕು, ದೇಹ ಸತ್ಯ, ದೇಹ ಇದು ಆತ್ಮ ಬ್ರಹ್ಮ, ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಹಂಗಾಗಿ ಯಾರಿಗೆ ಹಿಂಸೆ ಮಾಡಿದ್ರೂ ತೊಂದರೆ ಇಲ್ಲ, ಯಾರಿಗೆ ಕಾಟ ಕೊಟ್ಟರು ತೊಂದರೆ ಇಲ್ಲ, ಯಾರನ್ನ ಸಾಯಿಸಿದ್ರೂ ತೊಂದರೆ ಇಲ್ಲ, ಯಾರಿಗೆ ಮೋಸ ಮಾಡಿದ್ರೂ ತೊಂದರೆ ಇಲ್ಲ, ಈ ದೇಹ ಚೆನ್ನಾಗಿರಬೇಕು. ಈ ರೀತಿಯಾಗಿ ವಿರೋಚನ ಅರ್ಥ ಮಾಡಿಕೊಂಡು ದೇಹವನ್ನು ದಷ್ಟಪುಷ್ಟವಾಗಿ ಮಾಡಿಕೊಂಡು ಅದರಲ್ಲೇ ಬೆಳೀತಾ ಅವನು ರಾಕ್ಷಸಿ ಪ್ರವೃತ್ತಿನ ಬೆಳೆಸ್ಕೊಳ್ತಾನೆ. ಇಂದ್ರ ಹೋಗ್ತಾನೆ ಅವನ ಲೋಕಕ್ಕೆ ಹೋಗಿ ಸ್ವಲ್ಪ ದಿವಸ ಆಲೋಚನೆ ಮಾಡ್ತಾನೆ, ಅಲ್ಲ ಆತ್ಮ ಶಾಶ್ವತ ಅಂತ ಹೇಳಿದ್ರು, ಆತ್ಮ ಹುಟ್ಟಿಲ್ಲ ಅಂದರು, ಆತ್ಮಕ್ಕೆ ಸಾವಿಲ್ಲ ಅಂದರು, ಆತ್ಮಕ್ಕೆ ಮುಪ್ಪಿಲ್ಲ ಅಂದರು, ಆದರೆ ಈ ಶರೀರಕ್ಕೆ ಮುಪ್ಪಿದೆ, ಈ ಶರೀರಕ್ಕೆ ಹುಟ್ಟಿದೆ, ಈ ಶರೀರಕ್ಕೆ ಸಾವಿದೆ, ಹಂಗಾರೆ ಇದು ಆತ್ಮ ಹಿಂಗಾಗುತ್ತೆ ಅಂತ ಹೇಳಿ ಮತ್ತೆ ಪ್ರಜಾಪತಿ ಹತ್ರ ಹೋದಾಗ ಇನ್ನೂ 32 ವರ್ಷಗಳ ಕಾಲ ತಪಸ್ಸು ಮಾಡು ಅಂತ ಹೇಳ್ತಾರೆ. ಇಂದ್ರನಿಗೆ ತಪಸ್ಸು ಮಾಡಿದಾಗ ಮತ್ತೆ ಹೇಳ್ತಾರೆ. ಹಾಗೆಯೇ ಅದು ಕತೆ ಕಂಟಿನ್ಯೂ ಆಗುತ್ತೆ. ಆ ತಪಸ್ಸನ್ನು ಮಾಡೋದು ಯಾಕಪ್ಪ, ಮಾಡೋಕ್ಕೆ ಹೇಳಿದ್ದು ಯಾಕಪ್ಪ ಅಂದರೆ ಮನಸ್ಸನ್ನು ತಯಾರಿ ಮಾಡ್ಕೊಳ್ಳೋಕ್ಕೋಸ್ಕರ. ಅದು ನಾವು ಅರ್ಥ ಮಾಡ್ಕೋಬೇಕಲ್ಲ. ಹಾಗೆ ಹೇಗೆ ವಿರೋಚನ ತಪ್ಪಾಗಿ ಅರ್ಥ ಮಾಡಿಕೊಂಡು ರಾಕ್ಷಸಿ ಗುಣಗಳನ್ನು ಬೆಳೆಸ್ಕೊಂಡು ದೇಹದ ಸುಖಕ್ಕೋಸ್ಕರ ಎಲ್ಲ ರೀತಿಯ ಪಾಪ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಇದೇ ರೀತಿಯಾಗಿ ಎಷ್ಟೋ ಬಾರಿ ನಾವು ಅದ್ಭುತವಾದ ಉನ್ನತವಾದ ವಿಚಾರಗಳನ್ನು ನಾವು ಕೇಳಿರ್ತೀವಿ, ಅದು ಸರಿಯಾಗಿ ತಿಳ್ಕೊಳ್ಳಲ್ಲ. ಸರಿಯಾಗಿ ತಿಳ್ಕೊಳ್ಳದೇ ಇದ್ದಾಗ ಏನಾಗುತ್ತೆ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಿ ಮಿಸ್ಅಂಡರ್ಸ್ಟ್ಯಾಂಡ್. ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಅದು ಅಪಾರ್ಥ ಆಗುತ್ತೆ, ಇಲ್ಲ ತಪ್ಪಾಗಿ ತಿಳ್ಕೊಳ್ತೀವಿ. ಆ ತಪ್ಪಾಗಿ ತಿಳ್ಕೊಂಡಾಗ ಏನಾಗುತ್ತೆ, ನಾವು ಸತ್ಯದಿಂದ ವಿಮುಖರಾಗ್ತೀವಿ. ಅಂತಹ ಸತ್ಯದಿಂದ ವಿಮುಖರಾಗಬಾರ್ದು ಅಂತಂದರೆ ನಮಗೆ ಇಲ್ಲಿ ಗುರುವಿನ ಕೃಪೆ ನಮಗೆ ಬೇಕಾಗತ್ತೆ. ಸೊ ಹಾಗಾಗಿ ಇತರರಿಂದ ಪ್ರಭಾವಕ್ಕೊಳಗಾಗೋದು ಇರ್ಬೋದು, ಏನಿರ್ತದೆಯೋ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ತಿಳ್ಕೊಳ್ಳುವಂಥದ್ದು ಏನು ನಾವು ಹೇಳ್ತೀವಲ್ಲ, ಅದು ನಮಗೆ ಇದು ಒಂದು ಬುದ್ಧಿಯ ದೋಷ. ಹಾಗಾಗಿ ನಮಗೆ ಭಗವಂತನ ಕೃಪೆ, ವಿಶೇಷವಾಗಿ ಗುರುವಿನ ಕೃಪೆ ನಮಗೆ ಬೇಕಾಗತ್ತೆ. ಈ 6 ದೋಷಗಳನ್ನು ಪುರುಷಾಹ ಬುದ್ಧಿ ದೋಷಾಹ ಷಟ್ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಈ 6 ದೋಷಗಳನ್ನು ಏನು, ಅಪಟುಕರ್ಣತ್ವ, ಅಜ್ಞಾನ, ಸಂಶಯ, ವಿಪರ್ಯಯ, ನಿರ್ಲಕ್ಷ್ಯ ಮತ್ತು ವಿಪ್ರಾಲಬ್ಧಿ, ಈ 6 ದೋಷಗಳನ್ನು ತೊಳ್ಕೊಳ್ಬೇಕು ಅಂದರೆ, ಈ 6 ದೋಷಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂದರೆ, ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕಂದ್ರೆ, ಭಗವತ್ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೇಕಂದ್ರೆ, ಆತ್ಮ ಚಿಂತನೆಯನ್ನು ಮಾಡಬೇಕು ಅಂದರೆ, ಮತ್ತು ಅತ್ಯಂತ ಸುಲಭವಾಗಿ ನಾವು ಇದನ್ನು ಮುಟ್ಟಬೇಕು ಅಂತಂದರೆ ನಮಗೆ ಗುರು ಬೇಕೇ ಬೇಕು, ಗುರುವಿನ ಕೃಪೆ ಬೇಕು, ಗುರುವಿನ ಮಾರ್ಗದರ್ಶನ ಸತತವಾಗಿ ನಿರಂತರವಾಗಿರಬೇಕಾಗತ್ತೆ. ಆವಾಗ ಮಾತ್ರ ಈ ದೋಷಗಳಿಂದ ನಾವು ಮುಕ್ತರಾಗ್ಬೋದು. ಮತ್ತು ನಾವು ಭಗವಂತನ ಹತ್ರ ನಮ್ಮ ಸ್ವಸ್ವರೂಪದ ಅನುಸಂಧಾನಕ್ಕೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಮಗೆ ಗುರು ಬೇಕು. ಉದಾಹರಣೆಗೆ ಸ್ವಾಮಿ ವಿವೇಕಾನಂದ ಹೇಳುವಂಥ ಹರಿದಲಯನ್ ಕಥೆಯನ್ನು ನಾವು ನೆನಪಿಸ್ಕೊಳ್ಬೋದು. ಒಂದು ಗರ್ಭಿಣಿ ಹುಲಿ ಕುರಿ ಮಂದೆಯ ಮೇಲೆ ಬೀಳುತ್ತೆ, ಕುರಿನ ಇಡಬೇಕು ಅಂತ ಅದು ಹಾರದಂಥ ಸಮಯದಲ್ಲಿ ಬಿದ್ದುಬಿಟ್ಟು ಅಲ್ಲೇ ಪ್ರಸವ ವೇದನೆಯಿಂದ ಮರಿ ಹುಲಿಗೆ ಜನ್ಮವನ್ನು ಕೊಟ್ಟು, ಸಿಂಹಕ್ಕೆ, ಹರಿದಲಯನ್ ಅಲ್ವಾ, ಸೊ ಸಿಂಹಕ್ಕೆ ಜನ್ಮವನ್ನು ಕೊಟ್ಬಿಟ್ಟು ಆ ಸಿಂಹ ಅಲ್ಲೇ ಸತ್ತೋಗುತ್ತೆ.
ಆ ಸಿಂಹ ಕುರಿ ಮಂದೆಯಲ್ಲೇ ಬೆಳೀತಾ ಬೆಳೀತಾ ಸಿಂಹವು ತಾನ್ ಕುರಿ ಅಂತ ಅಂದ್ಕೊಂಡು ಕುರಿ ರೀತಿನೇ ಹುಲಿ ತಿಂತಾ ಇರುತ್ತೆ, ಕುರಿ ಥರ ಶಬ್ದ ಮಾಡ್ತಿರುತ್ತೆ. ಹುಲಿನ ಇಲ್ಲ ಸಿಂಹವನ್ನು ನೋಡಿದ್ರೆ ಓಡೋಗ್ತಾ ಇರುತ್ತೆ. ಇನ್ನೊಂದು ಕಾಡಿನ ಸಿಂಹ ಒಂದ್ಸರಿ ಆ ಮಂದೆಲ್ಲಿ ಹೊಡೆದಾಗರೆ ನನ್ನ ಸ್ನೇಹಿತ ಒಬ್ಬ ಇಲ್ಲಿದ್ದನಲ್ಲ ಆಶ್ಚರ್ಯ ಅಂತೇಳಿ ಕೊನೆಗೆ ಅದು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲ ಕುರಿಗಳು ಓಡುವಂತೆ ಈ ಸಿಂಹವು ಕೂಡ ಓಡೋಗ್ತಾ ಇರುತ್ತೆ. ಸಿಂಹದ ಮರಿ ಹಿಡ್ಕೊಂಡಾಗ ನಾನು ಬಿಡಪ್ಪ ನಾನು ತಿನ್ಬೇಡ ಅಂತ ಹೇಳಿದಾಗ ಬಾಯಿಲಿ ಅಂತೇಳಿ ನೀನು ನಂತರನೇ ಸಿಂಹ ನೀನು ಕುರಿ ಅಂದಾಗಿಲ್ಲ ನಾನು ಕುರಿ ಅಂತ ಹೇಳ್ತಾ ಇರುತ್ತೆ. ಇಲ್ಲ ಬಾಯಿಲಿ ಅಂತ ಹೇಳಿ ಆ ನೀರಿನ ಹತ್ರ ಕರ್ಕೊಂಡೋಗಿ ನೋಡು ಅಂತ ಅಂದಾಗ ಕಾಡಿನ ಸಿಂಹ ಹೇಳಿದಾಗ ನನ್ನಂತೆ ನೀನು ಕಾಣಿಸ್ತೀಯ ನೋಡು ಅಂದಾಗ ಸಿಂಹ ಅದರ ಪ್ರತಿಫಲವನ್ನು ರಿಫ್ಲೆಕ್ಷನ್ ಅನ್ನು ನೋಡ್ಕೊಂಡಾಗ ಹೌದು ನಿಂತರೇ ನಾನು ಇದ್ದೀನಿ ಅಂದಾಗ ಹೌದು ನೀನು ಕುರಿಯಲ್ಲ ಸಿಂಹ ಅಂತ ಹೇಳಿದಾಗ ಕೊನೆಗೊಂದು ಮಾಂಸ ತುಣುಕನ್ನು ಹಾಕ್ಬಿಟ್ಟು ತಿನ್ನು ಅಂತ ಹೇಳಿ ತಿನ್ಸುತ್ತೆ. ಆಮೇಲೆ ಅದು ಕೂಡ ಗರ್ಜನೆ ಪ್ರಾರಂಭವಾಗುತ್ತೆ. ಎರಡೂ ಸಿಂಹಗಳು ಕಾಡಿನ ಒಳಗಡೆ ಹೋಗುತ್ತೆ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳುವಂಥ ಕಥೆ ನಮಗೆಲ್ಲ ನೆನಪಿರ್ಬೋದು. ಈ ರೀತಿ ನಾವ್ಯಾರು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಆಯೇದಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತೇಳಿ ನಾವು ಅಹಂ ಬ್ರಹ್ಮಾಸ್ಮಿ ಇಲ್ಲ ತತ್ವಮಸಿ ಆ ಮಾತು ನಮ್ಗೆ ಅರ್ಥ ಆಗಬೇಕಂದ್ರೆ, ಅದರ ಅನುಸಂಧಾನ ನಮ್ಗೆ ಆಗಬೇಕಂದ್ರೆ, ಅದರ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ ನಮ್ಗೆ ಆಗಬೇಕಂದ್ರೆ ಗುರುವಿನ ಕೃಪೆ ಬೇಕಾಗ್ತದೆ. ಗುರುವಿನ ಅವಶ್ಯಕತೆ ಬಹಳವಾಗಿದೆ. ಹಾಗಾಗಿ ಹೆಚ್ಚೆಚ್ಚು ಶ್ರದ್ಧೆಯನ್ನು ಗುರುವಿನ ಮಾತಿನಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗೋಣ. ಅವಾಗ ನಮ್ಗೆ ಆಧ್ಯಾತ್ಮಿಕ ಪ್ರಗತಿ ಹೆಚ್ಚೆಚ್ಚು ಉಂಟಾಗುತ್ತೆ. ಭಗವಾನ್ ಶ್ರೀರಾಮಕೃಷ್ಣರು, ಮಹಾಮಾತೆ ಶಾರದಾದೇವರು, ಸ್ವಾಮಿ ವಿವೇಕಾನಂದರು ಹಾಗೂ ನಮ್ಮ ಗುರುಗಳು, ನಮ್ಮ ಗುರು ಪರಂಪರೆ ಎಲ್ಲವೂ ಕೂಡ ನಮಗೆ ಆಶೀರ್ವಾದವನ್ನು ಮಾಡಲಿ. ನಮ್ಮ ಆಧ್ಯಾತ್ಮಿಕ ಜೀವನ ಹೆಚ್ಚೆಚ್ಚು ಮುಂದುವರಿಯುವಂತಾಗಲಿ ಅಂತೇಳಿ ನನ್ನ ಮಾತಿನ ಕೆಲವನ್ನ ಪುಷ್ಪಗಳನ್ನು ಶ್ರೀರಾಮಕೃಷ್ಣರ ಆಡಿದಾವರೆಯಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ವಿರಮಿಸ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.